ಶ್ರೀ ಕ್ಷೇತ್ರ ಧರ್ಮಸ್ಥಳ ಅನ್ನದಾನ, ಅಭಯದಾನ, ವಿದ್ಯಾದಾನ, ಔಷಧದಾನ ಹೀಗೆ ಚತುರ್ದಾನಗಳಿಗೆ ಹೆಸರುವಾಸಿಯಾಗಿ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಅನುಗ್ರಹ ಮಾರ್ಗದರ್ಶನದಲ್ಲಿ ಔಷಧ ಸೇವನೆ ಇಲ್ಲದೆ ಆಹಾರವೇ ಔಷಧ ಎಂಬ ಪರಿಕಲ್ಪನೆಯಡಿ ಪ್ರಚಲಿತದಲ್ಲಿರುವುದು ಪ್ರಕೃತಿ ಚಿಕಿತ್ಸಾ ವಿಧಾನ. ನಾಡಿನೆಲ್ಲೆಡೆಯಿಂದ ಸೌಖ್ಯವನ ನೆಮ್ಮದಿಯ ತಾಣಕ್ಕೆ ಗಣ್ಯಾತಿಗಣ್ಯ ಸಾಧಕರು ಬಂದು ಇಲ್ಲಿನ ಪಂಚಭೂತಗಳ ತತ್ವದ ಅಡಿಯಲ್ಲಿ ಪಾರಂಪರಿಕ ನಿಸರ್ಗದತ್ತ ವೈದ್ಯಕೀಯ ಪದ್ಧತಿಯ ವಿಧಾನದಲ್ಲಿ ಶರೀರ ಮನಸ್ಸುಗಳ ಸಮತೋಲನವನ್ನು ಸಾಧಿಸುವ ಚಿಕಿತ್ಸೆ ಪಡೆದು ದೈಹಿಕ ಮಾನಸಿಕ ಆರೋಗ್ಯಪೂರ್ಣ ಸ್ವಸ್ಥ ಬದುಕನ್ನು ತಮ್ಮದಾಗಿಸಿಕೊಂಡಿರುವ ಹೆಗ್ಗಳಿಕೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಪ್ರಕೃತಿ ಚಿಕಿತ್ಸೆಯ ಕೇಂದ್ರ ದೇಶದ ಪ್ರಪ್ರಥಮ ದೇಸಿ ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಯ ಸಂಸ್ಥೆಯಾಗಿ ಇಂದು ಯೋಗದಲ್ಲಿ ಗಿನ್ನೆಸ್ ವಿಶ್ವ ದಾಖಲೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆಯಾಗಿ ಮುಂಚೂಣಿಯಲ್ಲಿದೆ. ಪರೇಕ ಸೌಖ್ಯವನದಲ್ಲಿ 9ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸುಸಂದರ್ಭ ಸನ್ಮಾನ ಸಭಾ ಕಾರ್ಯಕ್ರಮ ಸುಸಂಪನ್ನ. ಸಭಾ ಕಾರ್ಯಕ್ರಮದಲ್ಲಿ ಕಿರಿಯ ವೈದ್ಯರಿಂದ ಪ್ರಾರ್ಥನೆ ನಡೆದು ಸಂಜೆ ಕ್ಷೇಮ ಸಭಾಂಗಣದಲ್ಲಿ ನಡೆದ ಸಭಾ ಕಾರ್ಯಕ್ರಮ ಯೋಗ ಪ್ರಾತ್ಯಕ್ಷಿಕೆ ಶಾಸಕತ್ರಯರು ಭಾಗವಹಿಸಿ ಸಾಧಕರಿಗೆ ಸನ್ಮಾನ ಪುಸ್ತಕ ಬಿಡುಗಡೆ ಸಮಾರಂಭ ನೆರವೇರಿತು. ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಬಳಿಕ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರಿದರು. ಉಡುಪಿ ಜಿಲ್ಲೆಯ ಮಣಿಪಾಲ ಬಳಿಯ ಪರೇಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರಕೃತಿ ಚಿಕಿತ್ಸಾ ಸೌಖ್ಯವನ ಆಸ್ಪತ್ರೆಯಲ್ಲಿ ಸಂಸ್ಥೆಯ ಅಧ್ಯಕ್ಷರು ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಕೃಪಾಶೀರ್ವಾದಗಳೊಂದಿಗೆ 21 ಜೂನ್ 2023 ಪ್ರತಿ ಮನೆ ಅಂಗಳದಲ್ಲಿ ಯೋಗ ಧ್ಯೇಯದೊಂದಿಗೆ ಯೋಗ ದಿನಾಚರಣೆ ಅಂಗವಾಗಿ ಬೆಳಿಗ್ಗೆ ಯೋಗ ನಡಿಗೆ ಆರೋಗ್ಯದೆಡೆಗೆ ಕಾರ್ಯಕ್ರಮ ನಡೆದು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಿರಿಯ ವೈದ್ಯರಿಂದ ಮುಖ್ಯ ವೈದ್ಯರಿಂದ ಯೋಗ ಪ್ರಾತ್ಯಕ್ಷಿಕೆ ನಡೆಯಿತು. ಕಾರ್ಯಕ್ರಮದಲ್ಲಿ ಗೌರವ ಸ್ವೀಕರಿಸಿದವರು ಉಡುಪಿಯ ಶಾಸಕ ಶ್ರೀ ಯಶ್ಪಾಲ್ ಸುವರ್ಣ, ಕಾಪು ಶಾಸಕ ಶ್ರೀ ಗುರ್ಮೆ ಸುರೇಶ್ ಶೆಟ್ಟಿ, ಬೆಳ್ತಂಗಡಿಯ ಶಾಸಕ ಶ್ರೀ ಹರೀಶ್ ಪೂಂಜ, ಶಾಂತಿವನ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಶ್ರೀ ಬಿ ಸೀತಾರಾಮ ತೋಳ್ಪಡಿತಾಯ, ಸಂಸ್ಥೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಗೋಪಾಲ ಪೂಜಾರಿ, ಡಾಕ್ಟರ್ ಶೋಭಿತ್ ಶೆಟ್ಟಿ, ವ್ಯವಸ್ಥಾಪಕರಾದ ಶ್ರೀ ಪ್ರವೀಣ್ ಕುಮಾರ್, ಶ್ರೀ ಸತೀಶ್ ನಾಯಕ್, ಶ್ರೀ ರಮೇಶ್ ಜೈನ್ ಮೊದಲಾದ ಆದ್ಯ ಗಣ್ಯರಿಗೆ ಶಾಲು ಹಾರ ಸ್ಮರಣಿಕೆಯನ್ನೆತ್ತು ಗೌರವಿಸಲಾಯಿತು. ಕಾರ್ಯಕ್ರಮದ ನಿರ್ವಹಣೆಯನ್ನು ಸಂಸ್ಥೆಯ ವ್ಯವಸ್ಥಾಪಕರಾದ ಶ್ರೀ ಪ್ರವೀಣ್ ಕುಮಾರ್ ನಿರ್ವಹಿಸಿ ಸಮಾರಂಭದ ಅಧ್ಯಕ್ಷತೆಯನ್ನು ಉಡುಪಿಯ ಶಾಸಕ ಶ್ರೀ ಯಶ್ಪಾಲ್ ಸುವರ್ಣ ವಹಿಸಿ ಚಂದ ಕಾಣಿಸಿಕೊಟ್ಟರು. ಬೆಳ್ತಂಗಡಿಯ ಶಾಸಕ ಶ್ರೀ ಹರೀಶ್ ಪೂಂಜ ಈಗಾಗಲೇ 10 ದಿನಗಳ ಸಾಧಕರಾಗಿ ಭಾಗವಹಿಸಿ ಯೋಗದ ಕುರಿತು ಅನುಭವ ಭರಿತ ಮನದಾಳದ ಮಾತುಗಳನ್ನಾಡಿದರು.
ಯೋಗ ಮತ್ತು ನ್ಯಾಚುರೋಪತಿಯ ಅವಶ್ಯಕತೆ ಕುರಿತು ಮುಖ್ಯ ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಗೋಪಾಲ ಪೂಜಾರಿ ಅವರು ವಿಚಾರ ಮಂಡಿಸಿದರು. ಶಾಂತಿವನ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಶ್ರೀ ಬಿ ಸೀತಾರಾಮ ತೋಳ್ಪಡಿತಾಯರವರು ಕಾರ್ಯಕ್ರಮದ ನೇತೃತ್ವ ವಹಿಸಿ ಸಂಸ್ಥೆಯ ಸಾಧನೆ, ಬೆಳೆದು ಬಂದ ರೀತಿಯನ್ನು ಸರಳವಾಗಿ ಮಾತುಗಳಲ್ಲಿ ಹೇಳಿದ್ದಾರೆ. ಡಾಕ್ಟರ್ ಪೂಜಾಜಿ ಧನ್ಯವಾದ ಸಮರ್ಪಿಸಿದರು. ಕಾರ್ಯಕ್ರಮದಲ್ಲಿ ಗಣ್ಯರು, ಸಂಸ್ಥೆಯ ಸಿಬ್ಬಂದಿ ವರ್ಗದವರು, ಸಾಧಕರು ಭಾಗವಹಿಸಿ ಚಂದ ಕಾಣಿಸಿಕೊಟ್ಟರು. ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ. ವಿಸ್ತೃತ ವರದಿಗಾಗಿ ಮುಂದೆ ವೀಕ್ಷಿಸಿ.
ವಿಶ್ವ ಯೋಗ ದಿನದ ಈ ಸಭಾ ಕಾರ್ಯಕ್ರಮದಲ್ಲಿ ನಾವೀಗ ಗಣ್ಯರೊಂದಿಗೆ ಇಲ್ಲಿ ಸೇರಿದ್ದೇವೆ. ಈ ದಿನ ಬೆಳಿಗ್ಗೆ 6:30 ಗಂಟೆಗೆ ಯೋಗ ನಡಿಗೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮಗಳು ಆರಂಭವಾಗಿತ್ತು. ಮಣಿಪಾಲ ಟೈಗರ್ ಸರ್ಕಲ್ನಿಂದ ಕಾಯಿನ್ ಸರ್ಕಲ್ವರೆಗೆ ಯೋಗ ನಡಿಗೆಯನ್ನು ಸುಮಾರು 200 ಜನರ ಒಟ್ಟಿಗೆ ನಾವು ಮಾಡಿದ್ದೇವೆ. ಅದನ್ನು ಮಾಹೆಯ ಡೀನ್ ಆಗಿರುವ ವೈಸ್ ಚಾನ್ಸಲರ್ ಆಗಿರುವ ಶರತ್ ರಾವ್ ಅವರು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದರು. ಇದೀಗ ಈ ಸಭಾ ಕಾರ್ಯಕ್ರಮದ ಮೊದಲು ಸಂಪ್ರದಾಯದಂತೆ ಪ್ರಾರ್ಥನೆ ಕಿರಿಯ ವೈದ್ಯರಿಂದ. शंकर महेश्वर विश्वहेतु शंभो गिरीश सुरपूजित कामभैरिन् गौरीश शंकर महेश्वर विश्वहेतु धर्मस्थलेश सकलेश दयापयोगे श्रीमञ्जुनाथ नितरा कुरु मङ्गलं मे धर्मस्थलेश सकलेश दयापयोगे श्रीमञ्जुनाथ नितरा कुरु मङ्गलं मे कुरु मङ्गलं मे कुरु मङ्गलं मे कुरु मङ्गलं मे. ಇದೀಗ ಗಣ್ಯರನ್ನು ಸ್ವಾಗತದ ಮೂಲಕ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ತಮ್ಮೆಲ್ಲರ ಅನುಮತಿಯನ್ನು ಕೋರ್ತೇನೆ. ಪ್ರತಿ ವರ್ಷ ನಾವು ಈ ಸೌಖ್ಯವನದಲ್ಲಿ ಜೂನ್ 21ರಂದು ಈ ವಿಶ್ವ ಯೋಗ ದಿನಾಚರಣೆಯನ್ನು ಮಾಡ್ತಾ ಬಂದಿದ್ದೇವೆ. ಅದರ ಪೂರ್ವಭಾವಿ ಕಾರ್ಯಕ್ರಮವಾಗಿ ಇವತ್ತು ಬೆಳಿಗ್ಗೆ ಯೋಗ ನಡಿಗೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಿತು. ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಮಗೆ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ನಮಗೆ ಸಂಪೂರ್ಣ ಸಹಕಾರವನ್ನು ಮಾಡ್ತಾರೆ ಮತ್ತು ನಮಗೆ ಒಪ್ಪಿಗೆಯನ್ನು ಕೂಡ ಕೊಟ್ಟಿರುತ್ತಾರೆ. ಈ ದಿನ ಈ 9ನೇ ವಿಶ್ವ
ಯೋಗ ದಿನದ ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ವೇದಿಕೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ ವೇದಿಕೆ. ಖ್ಯಾತ ಕಲಾವಿದರು, ಗಣ್ಯಾತಿ ಗಣ್ಯರು, ಆಮೇಲೆ ವಿವಿಧ ಕಲೆಯ ಕಾರ್ಯಕ್ರಮವನ್ನು ಮಾಡಿದ ವೇದಿಕೆ. ಇವತ್ತು ಈ ವೇದಿಕೆಯಲ್ಲಿ 3 ಶಾಸಕ ತ್ರಯರು ನಮ್ಮೊಂದಿಗೆ ಇದ್ದಾರೆ. ಅದೀಗ ಕಾಪು ಕ್ಷೇತ್ರದ ಶಾಸಕರು ಕೂಡ ಕೆಲವೇ ಕ್ಷಣಗಳಲ್ಲಿ ಬಂದು ನಮ್ಮೊಂದಿಗೆ ಸೇರಲಿಕ್ಕಿದ್ದಾರೆ. ಇದೊಂದು ಅಪೂರ್ವ ಕಾರ್ಯಕ್ರಮ ಅಂತ ನಾವು ಭಾವಿಸಿದ್ದೇವೆ. ಇಂದಿನ ಈ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಲು ಉಡುಪಿ ವಿಧಾನಸಭಾ ಕ್ಷೇತ್ರದ ನೂತನ ಶಾಸಕರಾದ ಶ್ರೀಯುತ ಯಶ್ಪಾಲ್ ಸುವರ್ಣರವರು ಇಂದಿಲ್ಲಿಗೆ ಆಗಮಿಸಿರುತ್ತಾರೆ. ಜನಪರ ಕಾಳಜಿಯ, ಸಾಮಾಜಿಕ ಕಳಕಳಿಯ ರಾಜಕಾರಣಿಯಾಗಿರುವ ಇವರು ಉಡುಪಿ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಯತ್ನ ಪಡುವರೆಂಬ ಭರವಸೆ ನಮ್ಮದು. ನಮ್ಮ ನೆಚ್ಚಿನ ಶಾಸಕರನ್ನು ಅತ್ಯಂತ ಗೌರವದಿಂದ, ಅಭಿಮಾನದಿಂದ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತೇನೆ. ಶ್ರೀ ಯಶ್ಪಾಲ್ ಸುವರ್ಣ ಇವರನ್ನು ಡಾಕ್ಟರ್ ಪೂಜಾ ಜಿ ಇವರು ಹೂ ನೀಡುವ ಮುಖೇನ ಸ್ವಾಗತವನ್ನು ಮಾಡಬೇಕಾಗಿ ಕೋರ್ತೇನೆ. ಮಂದಿಗೆ ಜೊತೆಯಲ್ಲಿಕ್ಕಿದ್ದಾರೆ. ಮತ್ತೊಬ್ಬರು ನಮ್ಮ ವೇದಿಕೆಯಲ್ಲಿ ಇರುವವರು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸುವ ನಮ್ಮ ಸಾಧಕರು. ಕಳೆದ 10 ದಿನಗಳಿಂದ ಅವರು ನಮ್ಮ ಚಿಕಿತ್ಸೆಯನ್ನು ಪಡೆದವರು. ಬರುವಾಗ ಅವರು ಮನುಷ್ಯರಾಗಿ ಬಂದಿದ್ದರು, ಈಗ ಬಹುಶಃ ಮಗುವಿನಂತಾಗಿದ್ದಾರೆ ಅಂತ ನಾವು ಅವರನ್ನು ಭಾವಿಸ್ತೇನೆ. ಸಾಧಕರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಹರೀಶ್ ಪೂಂಜಾರ್ ಅವರು ಇಲ್ಲಿಗೆ ಬಹಳ ಅಭಿಮಾನದಿಂದ ಆಗಮಿಸಿದ್ದಾರೆ. ವರ್ಷದಿಂದ ಸಕ್ರಿಯ ಕಳೆದ 5-10 ವರ್ಷದಿಂದ ಸಕ್ರಿಯ ರಾಜಕಾರಣದಲ್ಲಿರುವ ಇವರು 2ನೇ ಬಾರಿಗೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿರುವುದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ವಿಷಯ. ಬಹಳಷ್ಟು ಜನಪರ ಕಾರ್ಯಗಳನ್ನು ಕೈಗೊಂಡು ಬೆಳ್ತಂಗಡಿ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣೀಕರ್ತರಾಗಿರುವ ಯುವ ನಾಯಕರಾದ ಇವರು ಸಾಮಾಜಿಕ ಕಳಕಳಿಯ ನೇತಾರರಾಗಿ ಸೇವೆಯನ್ನು ಸಲ್ಲಿಸಿದವರು. ಕೊರೋನಾ ನೆರೆ ಹಾವಳಿ ಸಂದರ್ಭಗಳ ನಿರ್ವಹಣೆ, ಕಿಂಡಿ ಅಣೆಕಟ್ಟುಗಳ ನಿರ್ಮಾಣ, ಹಳ್ಳಿಗಳಲ್ಲಿ ರಸ್ತೆ ಸಂಪರ್ಕ ಇತ್ಯಾದಿ ಕೆಲಸಗಳನ್ನು ಬಹಳ ಮಾಡಿರುತ್ತಾರೆ. ನಮ್ಮವರೇ ಆದ ಹಾಗೂ ನಮ್ಮ ಕ್ಷೇತ್ರದ ಬಹಳ ಅಭಿಮಾನಿಯೂ ನಮ್ಮ ಅಧ್ಯಕ್ಷರ ನಿಕಟವರ್ತಿಯೂ ಆಗಿರುವ ಶ್ರೀ ಹರೀಶ್ ಪೂಂಜಾರ್ ಅವರನ್ನು ನಾನು ಅತ್ಯಂತ ಗೌರವದಿಂದ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತೇನೆ. ಶ್ರೀ ಹರೀಶ್ ಪೂಂಜಾರ್ ಅವರನ್ನು ಡಾಕ್ಟರ್ ಹರ್ಷಿತರವರು ಹೂ ನೀಡುವ ಮುಖೇನ ಸ್ವಾಗತವನ್ನು ಮಾಡಿ. ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರು ಬರಲಿಕ್ಕಿದ್ದಾರೆ. ಅವರು ಈಗ ಸಭಾ ವೇದಿಕೆಯಲ್ಲಿರುವ ನಮ್ಮ ಶಾಂತಿವನ ಟ್ರಸ್ಟ್ ಕಾರ್ಯದರ್ಶಿಗಳಾದ ಶ್ರೀ ಸೀತಾರಾಮ್ ಸರ್ ಅವರು ಈ ಎಲ್ಲ ಕಾರ್ಯಕ್ರಮಗಳ ಬೆನ್ನೆಲುಬು 2 ಆಸ್ಪತ್ರೆಗಳ ರೂವಾರಿ ಹಾಗೂ ಶಾಂತಿವನ ಟ್ರಸ್ಟ್ ಅಂಡರಲ್ಲಿ 5 ಸಂಸ್ಥೆಗಳನ್ನು ಕಾರ್ಯದರ್ಶಿಯಾಗಿ ನಡೆಸ್ತಾ ಕಳೆದ 24 ವರ್ಷಗಳಿಂದ ಪೂಜ್ಯ ಕಾವಂದರ ಒಟ್ಟಿಗೆ ನಡೆಸಿಕೊಂಡು ಬರ್ತಾ ಇದ್ದಾರೆ. ಪೂಜ್ಯ ಕಾವಂದರ ಕುಟುಂಬದ ಜೊತೆಗೆ 50 ವರ್ಷಗಳಿಂದ ಧರ್ಮಸ್ಥಳಗಳಲ್ಲಿ ಸೇವೆಯನ್ನು ಸಲ್ಲಿಸಿದವರು. ನಮ್ಮ ಈ ಆಸ್ಪತ್ರೆ ನಿರ್ಮಾಣ ಆಗಲು ಪೂಜ್ಯರೊಂದಿಗೆ ಬಹಳ ಶ್ರಮಿಸಿದವರು. ಆರಂಭದಿಂದಲೂ ಇವತ್ತಿಗೂ ಅವರು ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಗಳ ಬೆನ್ನೆಲುಬು ಶ್ರೀ ಸೀತಾರಾಮ್ ಸರ್ ಅವರನ್ನು ಅತ್ಯಂತ ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೇನೆ. ಶ್ರೀಯುತರನ್ನು ಡಾಕ್ಟರ್ ನವ್ಯತಾ ಅವರು ಹೂ ನೀಡುವ ಮುಖೇನ ಸ್ವಾಗತವನ್ನು ಮಾಡಬೇಕು. ಡಾಕ್ಟರ್ ಗೋಪಾಲ್ ಪೂಜಾರಿ ಅವರು ಇತ್ತೀಚೆಗೆ 2-3 ತಿಂಗಳ ಮುಂಚೆ ಅವರು RMO ಆಗಿದ್ದರು. ಈಗ ಮುಖ್ಯ ವೈದ್ಯಾಧಿಕಾರಿಯಾಗಿ ನಿಯುಕ್ತಿಗೊಂಡು ಯಶಸ್ವಿ ಕಾರ್ಯಕ್ರಮಗಳ ಒಂದು ಹಿನ್ನೆಲೆಯಿಂದ ಇವತ್ತು ನಮ್ಮ ವೇದಿಕೆಯಲ್ಲಿ ನಮ್ಮೊಂದಿಗೆ ಮುಖ್ಯ ವೈದ್ಯಾಧಿಕಾರಿಯಾಗಿ ಅನೇಕ ದೇಶಗಳನ್ನು ಸುತ್ತಿ ನಮ್ಮ ಧರ್ಮಸ್ಥಳದ ಸಿದ್ಧವನದಿಂದ ಅವರ ಅಭ್ಯಾಸವನ್ನು ಮಾಡಿ ಇದೀಗ
7 ವರ್ಷದಿಂದ ಮುಖ್ಯ ವೈದ್ಯಾಧಿಕಾರಿಗಳಾಗಿ ನಮ್ಮಲ್ಲಿ ಕಳೆದ 7 ವರ್ಷದಿಂದ ವೈದ್ಯಾಧಿಕಾರಿಯಾಗಿ ಇದೀಗ 3 ತಿಂಗಳಿಂದ ಮುಖ್ಯ ವೈದ್ಯಾಧಿಕಾರಿಯ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತೇನೆ. ಶ್ರೀತರನ್ನು ಚೇತನ ಮೇಡಮ್ ಅವರು ಹೂ ನೀಡುವ ಮುಖೇನ ಸ್ವಾಗತವನ್ನು ಮಾಡಬೇಕು. ಯಂಗ್ ಡೈನಾಮಿಕ್ ನಮ್ಮೊಂದಿಗೆ ಪ್ರತಿ ಕಾರ್ಯಕ್ರಮದಲ್ಲೂ ನಮ್ಮೊಂದಿಗೆ ಇದ್ದು ಎಲ್ಲ ಕಾರ್ಯಕ್ರಮಗಳಿಗೆ ನನ್ನೊಂದಿಗೆ ಸಹಕಾರವನ್ನು ನೀಡುವರು ಡಾಕ್ಟರ್ ಶೋಭಿ ಶೆಟ್ಟಿಯವರು. ಎಲ್ಲಿ ಹೋದರೂ ಅವರು ನಮ್ಮೊಂದಿಗೆ ಇರ್ತಾರೆ. ಕಾರ್ಯಕ್ರಮಗಳ ಯಶಸ್ಸಿಗೆ ಬಹಳಷ್ಟು ಸಹಕಾರವನ್ನು ನೀಡುವವರು, ಬಹಳ ಉಜ್ವಲ ಭವಿಷ್ಯವನ್ನು ಹೊಂದಿರುವವರು. ಈ ಆಸ್ಪತ್ರೆಯ ಯೋಗ ವಿಭಾಗದ ಮುಖ್ಯಸ್ಥರು ಕೂಡ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಅಭಿಮಾನದಿಂದ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೇನೆ. ಡಾಕ್ಟರ್ ಶೋಭಿ ಶೆಟ್ಟಿ ಅವರನ್ನು ಆಲ್ಬರ್ಟ್ ಇವರು ಹೂ ನೀಡುವ ಮುಖೇನ ಸ್ವಾಗತವನ್ನು ಮಾಡಬೇಕು. ಇನ್ನೂರು ಜನ ಸಾಧಕರಿದ್ದೀರಿ. ಅದರಲ್ಲಿ ಅನೇಕ ಕಲಾವಿದರಿದ್ದಾರೆ, ಸೆಲೆಬ್ರಿಟಿಗಳು ಇದ್ದಾರೆ, ಗಣ್ಯರಿದ್ದಾರೆ. ಎಲ್ಲರನ್ನು ಒಂದೇ ಶಬ್ದದಿಂದ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತೇನೆ. ಇದೀಗ ಕಾಪು ಕ್ಷೇತ್ರಕ್ಕಿದ್ದಾರೆ. ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀಯುತ ಗುರ್ಮೆ ಸುರೇಶ್ ಶೆಟ್ಟಿಯವರು ಈಗ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಕಳೆದ 10 ವರ್ಷದ ಮೊದಲಿಂದಲೂ ಅವರು ನಮ್ಮ ಸಾಧಕರಾಗಿ ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದವರು. ಅವರ ಕುಟುಂಬ ಸದಸ್ಯರನ್ನು, ಅವರ ಮಗನನ್ನು ಕೂಡ ಇಲ್ಲಿ ಚಿಕಿತ್ಸೆಯನ್ನು ಪಡಿಸಿದವರು. ಪ್ರಕೃತಿ ಚಿಕಿತ್ಸೆಯ ಬಗ್ಗೆ ಅತ್ಯಂತ ಆಳವಾದ ಜ್ಞಾನವನ್ನು ಹೊಂದಿದವರು. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಇಲ್ಲಿಗೆ ಆಗಮಿಸಿರ್ತಾರೆ. ಗುರ್ಮೆ ಸುರೇಶ್ ಶೆಟ್ಟಿಯವರು ನಮ್ಮ ನೆಚ್ಚಿನ ಪ್ರಧಾನಿಯವರ ಆದರ್ಶಗಳಿಂದ ಪ್ರಭಾವಿತರಾಗಿ ರಾಜಕೀಯ ರಂಗವನ್ನು ಪ್ರವೇಶಿಸಿರುವ ಇವರು ಬಳ್ಳಾರಿಯಲ್ಲಿ ದೊಡ್ಡ ಹೆಸರನ್ನು ಪಡೆದವರು. ಅಮೆರಿಕ, ಸಿಂಗಾಪುರ್ನ ಸಾಹಿತ್ಯ ಸಮ್ಮೇಳನಗಳಲ್ಲಿ ಭಾಗವಹಿಸಿದ ಸಾಹಿತ್ಯಾಸಕ್ತರು, ಪುಸ್ತಕ ಪ್ರೇಮಿ, ಸಾಮಾಜಿಕ ಕಳಕಳಿಯನ್ನು ಹೊಂದಿರುವ ಹೃದಯವಂತ ರಾಜಕಾರಣಿ. ಅದಕ್ಕಿಂತಲೂ ಮುಖ್ಯವಾಗಿ ಅವರು ಬಹುದೊಡ್ಡ ಕೊಡುಗೈದಾನಿ. ಶ್ರೀ ಗುರ್ಮೆ ಸುರೇಶ್ ಶೆಟ್ಟಿ ಅವರನ್ನು ಅತ್ಯಂತ ಪ್ರೀತಿಯಿಂದ, ಅಭಿಮಾನದಿಂದ, ಗೌರವದಿಂದ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತೇನೆ. ಹೂ ನೀಡುವ ಮುಖೇನ ಅವರನ್ನು ಸ್ವಾಗತವನ್ನು ಮಾಡಬೇಕು. ಪತ್ರಿಕೆಯವರಿದ್ದಾರೆ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತೇನೆ. ನಮ್ಮ ನೆಚ್ಚಿನ ವೈದ್ಯ ತಂಡದವರಿದ್ದಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬಂದ ಕಿರಿಯ ವೈದ್ಯರಿದ್ದಾರೆ. ನಮ್ಮ ನೆಚ್ಚಿನ ಸಿಬ್ಬಂದಿಗಳಿದ್ದಾರೆ, ಊರಿನವರಿದ್ದಾರೆ, ಗಣ್ಯರಿದ್ದಾರೆ. ಎಲ್ಲರನ್ನು ಒಂದೇ ಮಾತಿನಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಮುಂದಿನ ಭಾಗವಾಗಿ ನಮ್ಮ ಯೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶೋಭಿ ಶೆಟ್ಟಿಯವರಿಂದ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾವನೆ. ಕಾವಂದರ ಶುಭ ಆಶೀರ್ವಾದಗಳನ್ನು ಪಡೆದುಕೊಳ್ಳುತ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರುಗಳಿಗೆ ನಮಿಸುತ್ತಾ, ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಯೋಗ ಬಂಧುಗಳು, ವೈದ್ಯರು ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು, ಸಾಧಕರು, ನಿಮಗೆಲ್ಲರಿಗೂ ನಮಿಸಿಕೊಳ್ಳುತ್ತಾ ಇಂದಿನ ಕಾರ್ಯಕ್ರಮದ ಪ್ರಸ್ತಾವನೆಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಂದು ಜೂನ್ 21ರಂದು ನಾವು 9ನೇ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಪ್ರಯುಕ್ತ ಪೂಜ್ಯ ಕಾವಂದರು 30 ವರ್ಷಗಳ ಹಿಂದೆ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಆಸ್ಪತ್ರೆಯನ್ನು ಸ್ಥಾಪಿಸಿ ಶಾಂತಿವನ ಟ್ರಸ್ಟ್ ಮೂಲಕ ಯೋಗ ಮತ್ತು ನೈತಿಕ ಶಿಕ್ಷಣದ ಸಂಸ್ಥೆಯನ್ನು ಸ್ಥಾಪಿಸಿ ದೇಶದಾದ್ಯಂತ ಯೋಗದ ಪ್ರಸಾರಕ್ಕೆ ಅಣಿ ಮಾಡ್ತಾರೆ. ಅದರ ಜೊತೆಗೆ 27 ವರ್ಷಗಳ ಹಿಂದೆ ಯೋಗವನ್ನು ವೈದ್ಯಕೀಯ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳುವ ಸಲುವಾಗಿ ದೇಶದಲ್ಲಿ ಪ್ರಪ್ರಥಮವಾಗಿ ನಮ್ಮ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸಿರುವಂತಹದ್ದು ಗಮನಾರ್ಹ. ಅಲ್ಲದೆ ಧರ್ಮಸ್ಥಳದಲ್ಲಿ ಶಾಂತಿವನ, ಪರೀಕದಲ್ಲಿ ಸೌಖ್ಯವನ
ಹಾಗೆ ಬೆಂಗಳೂರಿನಲ್ಲಿ ಕ್ಷೇಮವನದಂತಹ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಆಸ್ಪತ್ರೆಯನ್ನು ನಿರ್ಮಿಸಿ ಕ್ರಮವಾಗಿ 330, 320 ಹಾಗೂ 300 ಒಟ್ಟಾಗಿ 1,000 ಹಾಸಿಗೆಗಳ ಆಸ್ಪತ್ರೆಗಳನ್ನು ನಿರ್ಮಿಸಿ ಆರೋಗ್ಯ ದಾನವನ್ನು ಮಾಡುತ್ತಿದ್ದಾರೆ. ಪ್ರತಿ ವರ್ಷ ಯೋಗದಲ್ಲಿ ಸಾಧನೆಯನ್ನು ಮಾಡಿರುವಂಥವರಿಗೆ ಪೂಜ್ಯ ಕಾವಂತರ ಮಾರ್ಗದರ್ಶನದಲ್ಲಿ ಯೋಗರತ್ನ ಪ್ರಶಸ್ತಿಯನ್ನು ಶಾಂತಿವನ ಟ್ರಸ್ಟ್ನಿಂದ ನೀಡಲಾಗ್ತಿದೆ. ಸೆಪ್ಟೆಂಬರ್ 27, 2014 ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಭಾಷಣವನ್ನು ಮಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು ಮೊದಲ ಬಾರಿ ಅಂತಾರಾಷ್ಟ್ರೀಯ ಯೋಗ ದಿನದ ಪರಿಕಲ್ಪನೆಯನ್ನು ಪ್ರಸ್ತಾಪಿಸಿದರು. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಡಿಸೆಂಬರ್ 11, 2014 ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಹೇಳಿ ಅದನ್ನು ಘೋಷಿಸುತ್ತದೆ. ಯೋಗ ಇಸ್ ಎ ವೇ ಆಫ್ ಲೈಫ್. ಎಲ್ಲ ಜನಸಾಮಾನ್ಯರು ಯೋಗವನ್ನು ಅವರ ಜೀವನ ಕ್ರಮದಲ್ಲಿ ಅಳವಡಿಸಿಕೊಳ್ಳುವುದು ಇದೆಲ್ಲದರ ಹಿಂದಿನ ಮೂಲ ಉದ್ದೇಶವಾಗಿರ್ತದೆ. ನಮ್ಮ ಯೋಗದಲ್ಲಿ ಹೇಳ್ತಾರೆ, ಸಮತ್ವಂ ಯೋಗ ಉಚ್ಯತೆ. ಯೋಗ ಇಸ್ ದ ಬ್ಯಾಲೆನ್ಸ್ ಸ್ಟೇಟ್ ಆಫ್ ದಿ ಬಾಡಿ ಆ್ಯಂಡ್ ಮೈಂಡ್. ಮನಸ್ಸು ಮತ್ತು ದೇಹದ ಸಮತೋಲನವನ್ನು ನಿಯಂತ್ರಣದಲ್ಲಿರಿಸುವ ಮೂಲ ಮಂತ್ರವೇ ಯೋಗ. ಈ ಉದ್ದೇಶದಿಂದ ಇಂದಿನ ದಿನ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು UN ಹೆಡ್ ಕ್ವಾರ್ಟರ್ಸ್ನಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸ್ತಾರೆ. ನಮ್ಮ ಭಾರತ ಹೆಮ್ಮೆ ಪಡುವಂಥ ವಿಷಯ ಆಗಿದೆ ಇದು. ಹಾಗೆಯೇ ಅದನ್ನು ಈ ಸಲದ ಥೀಮ್ ಆಗಿ ಒಂದು ಆಚರಿಸ್ಕೊಳ್ತಾ ಬಂದಿದ್ದೇವೆ. ಅದನ್ನು ನಾವು ಯೋಗ ಫಾರ್ ಹರ್ ಘರ್ ಆಂಗನ್ ಮೇ ಯೋಗ ಅಂತೇಳಿ ಒಂದು ಭಾರತದಲ್ಲಿ ಆಚರಿಸ್ತಾ ಇದ್ದೇವೆ. ಹಾಗೆ ವಿಶ್ವ ಕುಟುಂಬಕ್ಕಾಗಿ ಯೋಗ ಅಂತೇಳಿ ವಸುದೈವ ಕುಟುಂಬಕಂ ಅಂತ ಘೋಷವಾಕ್ಯದ ಮೂಲಕ ಈಗ ಇಂದಿನ 2023ನೇ ಯೋಗ ಕಾರ್ಯಕ್ರಮವನ್ನು ನಾವೆಲ್ಲರೂ ಆಚರಿಸ್ಕೊಳ್ತಾ ಬಂದಿದ್ದೇವೆ. ಸೊ 9ನೇ ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ SDM ಪ್ರಕೃತಿ ಚಿಕಿತ್ಸೆ ಮತ್ತು ಆಸ್ಪತ್ರೆ ಸೌಖ್ಯವನ ಪರಿಕ ಇದರ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮಗಳು 18/6/2023ರಿಂದ 23/6/2023 ಉಚಿತ ಯೋಗ ಶಿಬಿರವನ್ನು ಪರ್ಕಳ ವಿಘ್ನೇಶ್ವರ ಸಭಾಭವನ, ಹಿರಿಯಡ್ಕದಲ್ಲಿ ವೀರಭದ್ರ ಸಭಾಭವನ ಮತ್ತು ಪರಿಕ ಮಹಾಲಿಂಗೇಶ್ವರ ಸಭಾಭವನದಲ್ಲಿ ನಾವು ನೆರವೇರಿಸಿತ್ತು. ಅದರಲ್ಲಿ 100ರಿಂದ 150 ಜನ ಫಲಾನುಭವಿಗಳು ಯೋಗ ಬಂಧುಗಳು ಅದರ ಉಪಯೋಗವನ್ನು ಪಡೆದಿರ್ತಾರೆ. ಹಾಗೆ ಇಂದು ಮುಂಜಾನೆ ನಡೆದ ಯೋಗ ನಡಿಗೆ ಆರೋಗ್ಯದೆಡೆಗೆ ಎನ್ನುವ ಕಾರ್ಯಕ್ರಮ ಉತ್ತಮವಾಗಿ ನಡೆದು ಬಂದು ಅಭೂತಪೂರ್ವ ಯಶಸ್ಸನ್ನು ಕಂಡಿರುತ್ತದೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮಾಹೆಯ ಪ್ರೋ ವೈಸ್ ಚಾನ್ಸಲರ್ ಆಗಿರುವಂಥ ಡಾಕ್ಟರ್ ಶರತ್ ರಾವ್ ಉದ್ಘಾಟನೆಯನ್ನುಗೊಳಿಸಿದರು. ಹಾಗೆ ಸೀತಾರಾಮ್ ತೋಳ್ಪಡಿತಾಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂಥ ದೇವರಾಜ್ ಟಿ ಮತ್ತು ನಮ್ಮ ಆಸ್ಪತ್ರೆಯ ಚೀಫ್ ಮೆಡಿಕಲ್ ಆಫೀಸರ್ ಆಗಿರುವಂಥ ಡಾಕ್ಟರ್ ಗೋಪಾಲ್ ಪೂಜಾರಿ ಅವರು ಅತಿಥಿಯಾಗಿ ಪಾಲ್ಗೊಂಡಿರುತ್ತಾರೆ. ಕಾರ್ಯಕ್ರಮದಲ್ಲಿ ವೈದ್ಯಾಧಿಕಾರಿಗಳು, ಕಿರಿಯ ವೈದ್ಯರು, ವ್ಯವಸ್ಥಾಪಕರು ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು, ಮುಖ್ಯವಾಗಿ ನಮ್ಮ ಸಾಧಕರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಅವರು ಸಹಕರಿಸ್ತಾರೆ. ಸುಮಾರು 200 ಜನ ಯೋಗ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ತಾ ನನ್ನ ಈ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತಾ ಇದ್ದೇನೆ.
ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಈ ಸಂದರ್ಭದಲ್ಲಿ ಈ ಸಮಾರಂಭದ ಅಧ್ಯಕ್ಷರು ನನ್ನ ಕಿರಿಯ ಸಹೋದರ ಸನ್ಮಾನ್ಯ ಯಶ್ಪಾಲ್ ಸುವರ್ಣರವರೇ, ಹರೀಶ್ ಪೂಂಜರವರು ದೂರದ ಬೆಳ್ತಂಗಡಿಯಿಂದ ಬಂದಿದ್ದಾರೆ. ನನಗೆ ಆಶ್ಚರ್ಯ ಆಯಿತು, ಕಾಣ್ಲಿಕ್ಕೆ ಕೂಡ ಅವ್ರ ತಮ್ಮನ ಕಾಣ್ತಾರೆ ಇವತ್ತು. ಭಗವಂತ ಅವರಿಗೆ ಒಳ್ಳೆ ಆರೋಗ್ಯ ಕೊಡಲಿ, ಸಾಧನೆಯನ್ನು ಮಾಡಲಿ ಅಂತ ಹಾರೈಕೆ ಮಾತನ್ನು ಇಲ್ಲಿ ಸಹೋದರ ಶೋಭಿ ಶೆಟ್ಟಿಯವರಿದ್ದಾರೆ. ನನ್ನ ಇಲ್ಲಿಗೆ ಬರೋಕ್ಕೆ ಕಾರಣ ಆಗಿರ್ತಕ್ಕಂಥ ಪ್ರವೀಣ್ ಪೂಜಾರಿ ಅವರೇ, ಈ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಎಲ್ಲ ವೈದ್ಯಕೀಯ ಸಿಬ್ಬಂದಿಯವರೇ, ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ, ವಿಶೇಷವಾಗಿ ಪೂಜ್ಯ ವೀರೇಂದ್ರ ಹೆಗ್ಡೆಯವರ ಅಡಿಗಳಿಗೆ ನಾನು ಮುಡಿಯನ್ನು ಬಾಗ್ತಾ ಇವತ್ತು 9ನೇ ಇಂಟರ್ನ್ಯಾಷನಲ್ ಯೋಗ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಭಾರತ ಹಲವು ಸಂಸ್ಕೃತಿ ತವರನೆಲ್ಲ ಅಂತ ಕೇಳಿದ್ದೀವಿ. ಬಹುಬದುಕುಗಳ ಕಥನ ಎನ್ನುವ ಮಾತನ್ನು ಕೂಡ ನಾವು ಕೇಳಿದ್ದೀವಿ. ಹೇಳ್ತಾರೆ ಶಾಸ್ತ್ರೇಶು ಭಾರತಂ ರಮ್ಯಂ ಅಂತ ಮಾತನ್ನು ಹೇಳ್ತೀವಿ. ಆದರೆ ಅದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿದಂಥ ಕೀರ್ತಿ ನಮ್ಮ ಸ್ವತಃ ಒಬ್ಬ ಯೋಗಪಟುವಾಗಿದ್ದು ಅದರ ಲಾಭ ಇಡೀ ಜಗತ್ತಿಗೆ ಪಸರಿಸಬೇಕು ಅನ್ನುವಂತಹ ದಿಕ್ಕಿನಲ್ಲಿ ಇವತ್ತು ಅದಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ತಂದುಕೊಟ್ಟಂಥ ನರೇಂದ್ರ ಮೋದಿಯವರ ಸಾಧನೆಯನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಲೇಬೇಕಾಗ್ತದೆ ಸ್ನೇಹಿತರೆ. ಆದಿಕವಿ ಪಂಪ ಒಂದು ಕಡೆ ಹೇಳ್ತಾನೆ, ಅರಿವಂ ಪಸರಿಸುವುದೇ ಧರ್ಮಂ, ಅದ ತಡೆಯುವುದೇ ಅಧರ್ಮಂ ಎಂತಕ್ಕಂಥ ಮಾತನ್ನು ಆದಿಕವಿ ಪಂಪ ಒಂದು ಕಡೆ ಹೇಳ್ತಾನೆ. ಈ ನಿಟ್ಟಿನಲ್ಲಿ ಸಜ್ಜನ ಸಮುದಾಯ ಒಂದೆಡೆ ಸೇರಿದಾಗ ಸಜ್ಜನ ಸಮುದಾಯ ಒಂದೆಡೆ ಸೇರಿದಾಗ ಆ ಸಾರ್ಥಕ್ಯದ ಭಾವಕ್ಕೆ ಚಾಲನೆ ಸಿಗ್ತಾ ಅಂತ. ಇವತ್ತು ಯಾಂತ್ರಿಕತೆ ಅಂಗಳದಲ್ಲಿ ನಿಂತು ಅಂಗೈಯಲ್ಲಿ ಅರಮನೆ ಕಟ್ಟುವಂಥ ತವಕದಲ್ಲಿ ನಾವು ಇದು ತೆದ್ದಿದ್ದೀವಿ. ಹಾಗಾಗಿ ನಿನ್ನೆಗಳನ್ನು ನೆನಪು ಮಾಡಿಕೊಂಡೇ ನಾಳೆಗಳ ಸೂರ್ಯನ ನಾವು ನಿರೀಕ್ಷೆ ಮಾಡಬೇಕಂತೆ. ಹಾಗಾಗಿ ಆಧುನಿಕತೆ ಅದು ಅಹಂಕಾರ ಆಗಬಾರ್ದು, ಆಡಂಬರ ಆಗಬಾರ್ದು, ಸ್ವಾತಂತ್ರ್ಯ ಅದು ಸ್ವಚ್ಛಂದ ಆಗಬಾರ್ದಂತೆ. ಇವತ್ತು ಬಹುಶಃ ಭಗವಂತ ನಮಗೆಲ್ಲವನ್ನು ಕೊಟ್ಟಿದ್ದಾನೆ. ಒಂದು ಕಾಲ ಇತ್ತು ರೋಟಿ ಕಪಡ ಅವ್ರ ಮಕಾನ್ ಅಂತೇಳಿ. ಇವತ್ತು ಅದನ್ನು ಮೀರಿ ನಮ್ಮ ಬದುಕನ್ನು ಕಟ್ಟಿಕೊಂಡಿದ್ದೀವಿ. ಆರೋಗ್ಯದ ಕಡೆಗೆ, ಶಿಕ್ಷಣ ಕಡೆಗೆ, ನೈರ್ಮಲ್ಯತೆಯ ಕಡೆಗೆ ಇವತ್ತು ನಾವು ನಮ್ಮ ಬದುಕು ಪಸರಿಸಲ್ಪಡ್ತದೆ. ಆದರೆ ಎಷ್ಟೇ ಇದ್ರು ಹೇಳ್ತಾರೆ ಹ್ಯಾಪಿನೆಸ್ ಇಟ್ ಈಸ್ ನಾಟ್ ಎಕ್ಸ್ಟರ್ನಲ್, ಇಟ್ ಇಸ್ ಇಂಟರ್ನಲ್ ಅಂತ ಮಾತನ್ನು ಹೇಳ್ತಾರೆ. ನಾವು ಎಷ್ಟು ಮಾನಸಿಕವಾಗಿ ಖುಷಿಯಾಗಿದ್ದೀವಿ. ಪ್ರಶ್ನೆ ಇರುವಂಥದ್ದು ವೈ ಟು ಲೀವ್ ಆ್ಯಂಡ್ ಹೌ ಟು ಲೀವ್ ಅಂತೇಳಿ. ಮೊನ್ನೆ ಅಮೆರಿಕದಲ್ಲಿ ಅಲ್ಲಿಯ ಶ್ರೇಷ್ಠ ನ್ಯಾಯಾಧೀಶರು, ಒಂದಷ್ಟು ಪ್ರಜ್ಞಾವಂತರು, ದಾರ್ಶನಿಕರು, ದಿಗ್ದರ್ಶಕರೆಲ್ಲ ಸೇರಿ ದೊಡ್ಡ ಮತ್ತು ಚರ್ಚೆ ಆಗ್ತಾರೆ. ಅಲ್ಲಿ PUC ಡಿಗ್ರಿ ಓದ್ತಕ್ಕಂಥ ಮಕ್ಕಳು ಅಲ್ಲಿರ್ತಕ್ಕಂಥ ಗನ್ ತೊಗೊಂಡೋಗಿ ಎದ್ದೊಂದು ಗುಂಡು ಹಾರಿಸ್ತಾರೆ. 15-20 ಸಾವಿರ ಜನರ ಸಾವಿಗೆ ಕಾರಣ ಆಗ್ತಾರೆ. ಕೊನೆಗೆ ಅವರೇ ಶೂಟ್ ಮಾಡ್ಕೊಂಡು ಸಾಯ್ತಾರೆ. ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿಸ್ ಅಂತ ಕೇಳಿದಾಗ ಅಲ್ಲಿರ್ತಕ್ಕಂಥ ಸಂಸ್ಕಾರದ ಕೊರತೆ, ಮಾನಸಿಕ ನೆಮ್ಮದಿಯ ಕೊರತೆ. ಅಲ್ಲಿ 2 ಮದುವೆ 3 ಮದುವೆ ಆಗ್ತಾರೆ. ಈ ಮಕ್ಕಳ ಬದುಕು ಉದ್ಧ್ವಸ್ತ ಆಗ್ತದೆ. ಈ ಮಕ್ಕಳ ಮನಸ್ಸು ಗೊಂದಲ ಆಗ್ತದೆ. ನನಗೆ ಇಲ್ಲೇ ಇರ್ತಕ್ಕಂಥ ಜಗತ್ತು ಯಾರಿಗೆ ಬೇಡ ಅಂತೇಳಿ ಆ ನಿರ್ಧಾರಕ್ಕೆ ಅವ್ರು ಬರ್ತಾರೆ. ಆಗ ಅವರು ಬೊಟ್ಟು ಮಾಡಿ ತೋರಿಸ್ತಕ್ಕಂಥದ್ದು ನಮ್ಮ ಸಂಸ್ಕಾರದ ಕಡೆಗೆ. ನಾವು ಬಹುಶಃ ಇವತ್ತು ನಾವು ಕೂಡ ಎಲ್ಲೋ ಒಂದು ಕಡೆ ದಾರಿ ತಪ್ತಾ ಇದ್ವಿ. ಅವರು ಈ ಕಡೆ ಮುಖ ಮಾಡಿದರೆ ನಾವು ಪಶ್ಚಿಮದ ಕಡೆಗೆ ನಾವು ಮುಖ ಮಾಡ್ತಿದ್ವಿ. ಎಲ್ಲರೂ ಸರಕಾಗಿಬಿಟ್ಟಿದ್ದೀವಿ. ಮನಸ್ಸು ಮಾರುಕಟ್ಟೆಯಾಗಿದೆ, ಚಿಂತೆಗಳ ಸಂತೆಯಾಗಿದೆ, ಜಗ್ಗಾಟದ ಜಾತ್ರೆಯಾಗಿದೆ, ಪಾತಕಗಳ ಪಾತ್ರೆಯಾಗಿದೆ. ಹೀಗೆ ಬಗೆಹರಿದ ಲೆಕ್ಕ ಉತ್ತರ ಸಿಗದ ಪ್ರಶ್ನೆಗಳಲ್ಲಿ ನಮ್ಮ ಬದುಕು ಕಳೆದು ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾಡ್ದು ನಾವು ಹೊಸದಾಗಿ ಆಯ್ಕೆ ಅಂತ ಎಲ್ಲ ಶಾಸಕರಿಗೆ
ನಿಮ್ಮ ಕ್ಷೇಮವನದಲ್ಲೇ ನಮಗೆ 4 ದಿನಗಳ ಅಭ್ಯಾಸ ವರ್ಗವನ್ನು ಪೂಜ್ಯ ಕಾವಂದರು ಏರ್ಪಾಡು ಮಾಡಿದ್ದಾರೆ. ಅಲ್ಲಿ ಈ ರೀತಿಯ ನಾನು ಇಲ್ಲಿಯ ಹಳೆ ವಿದ್ಯಾರ್ಥಿ ಅಂತಲೇ ಹೇಳ್ಬೋದು. ನನ್ನ ಮಗ ಕೂಡ ಇಲ್ಲಿ ಬಂದಿದ್ದ. ಅನಂತರದಲ್ಲಿ ಈಗ ಹರೀಶ್ ಅಣ್ಣ ಹೇಳಿದ್ರೆ ನಾನು ಒಂದು ವರ್ಷ ಒಂದು 8 ದಿವಸ ಬಂದು ಇಲ್ಲಿ ಸೇರಬೇಕು. ಅವರು ನೋಡುವಾಗ ಆಸೆ ಆಗ್ತಾಯಿದೆ. ಒಳ್ಳೆಯ ನುರಿತ ಸಿಬ್ಬಂದಿ ಇದ್ದೀರಿ, ಒಳ್ಳೆಯ ಡಾಕ್ಟರ್ಸ್ ಇದ್ದಾರೆ, ಮತ್ತು ಒಂದಷ್ಟು ಕಟ್ಟುನಿಟ್ಟಿನ ಇಲ್ಲಿ ಜ್ಞಾನಾರ್ಜನೆ ನಮಗೆ ಸಿಗ್ತದೆ. ಹಾಗಾಗಿ ನೀವು ಕೂಡ ಅಷ್ಟೇ ನಿಮ್ಮನ್ನು ಅರ್ಪಿಸಿಕೊಂಡಂಥ ಜನ. ಒಂದು ಅರ್ಪಣಾ ಮನೋಭಾವ ನಿಮ್ಮಲ್ಲಿ ಇದೆ. ನಾವು ಏನು ಮಾಡಿದ್ರು ಕೂಡ ಅದು ಆ ಕರ್ತವ್ಯಗಳು ಧರ್ಮ ಸಮ್ಮತವಾಗಿರ್ಬೇಕಂತೆ ಹೇಳುತ್ತಾರೆ. ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಎನ್ನುವಂಥ ಮಾತನ್ನು ನಾವು ಕೇಳಿದ್ದೀವಿ. ನೀವೆಲ್ಲ ಕೂಡ ನಿಮ್ಮ ಕರ್ತವ್ಯವನ್ನು ಮಾಡ್ತಾ ಕೇವಲ ನಿಮ್ಮ ಸುಖಕ್ಕೋಸ್ಕರ ಇಡೀ ಸಮಾಜದ ಸ್ವಾಸ್ಥ್ಯವನ್ನು ಸುಖವನ್ನು ಕಾಪಾಡೋ ನಿಟ್ಟಿನಲ್ಲಿ ನೀವಲ್ಲಿ ಇವತ್ತು ಕೆಲಸವನ್ನು ಮಾಡ್ತಿದ್ದೀರಿ. ಹೀಗಾಗಿ ಹೇಳ್ತಾರೆ, ಸಮ ಮನಸ್ಕತೆಯ ವಿಶ್ವಸ್ತ ಸಂಘಟನೆಗೆ ಈ ಸಮಾಜ ರೂಪುಗೊಳ್ಳಬೇಕು. ಹಾಗೆ ಇತಿಹಾಸದ ವರ್ತಮಾನದ ನಿರಂತರ ಉದಾಹರಣೆಗಳು ಈ ಜಗತ್ತಿಗೆ ಎಚ್ಚರವನ್ನು ಮೂಡಿಸ್ಬೇಕಂತೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಸಮಾಜವನ್ನು ಕಟ್ಟಬೇಕಂತೆ. ಮೊನ್ನೆ ಜುಂಜುನ್ವಾಲಾ ಅಂತೇಳಿ ಒಬ್ಬರು ತೀರೋದ್ರು. ಆಕಾಶ್ ಏರ್ಲೈನ್ಸ್ ಅಂತೇಳಿ ಈಗ ಮೊನ್ನೆ ಒಂದಷ್ಟು 42,000 ಕೋಟಿ ಒಡೆಯ ಪುಣ್ಯಾತ್ಮ. ಅವ್ರ ಮೊನ್ನೆ ತೀರೋಗ್ತಾರೆ. ಅವರ ದೊಡ್ಡ ಮಗ 17ನೇ ವರ್ಷ, ಈಸ್ ಜಸ್ಟ್ 17 years old. ಅವರಿಗೆ ಪ್ಯಾರಲಿಸ್ ಅಟ್ಯಾಕ್ ಆಯಿತು. ಲಾಸ್ಟಿಗೆ ಅವರು ಪ್ರೆಸ್ ಮೀಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಅಗಾಧವಾದ ಸಂಪತ್ತು ನನ್ನಲ್ಲಿದೆ, ಆದರೆ ನನ್ನ ದೇಹದ ಬಗ್ಗೆ ನಾನು ಆಲಸ್ಯ ಮಾಡಿರೋದಾಗಿ ಬಹುಶಃ ಗೊತ್ತಿಲ್ಲ ನಾನು ಎಷ್ಟು ದಿವಸ ಬದುಕ್ತೀನಿ ಅಂತೇಳಿ. ಈ ಒಂದು ಉದಾಹರಣೆ ಸಾಕು, ನಾವು ನಮ್ಮ ದೇಹದ ಬಗ್ಗೆ, ನಮ್ಮ ಆರೋಗ್ಯದ ಬಗ್ಗೆ ಎಷ್ಟು ಹುಷಾರಾಗಿರಬೇಕು, ಜಾಗರೂಕರಾಗಬೇಕು ಅನ್ನೋದಕ್ಕೆ. ನಾನು ಬೇರೆ ಬೇರೆ ದೇಶಗಳಿಗೆ ಹೋಗ್ತಿರ್ತೀನಿ, ಅಲ್ಲಿ ಅಷ್ಟೈಶ್ವರ್ಯ ಇದೆ, ಆದರೆ ಈ ರೀತಿಯ ಅಧ್ಯಾತ್ಮ, ಈ ರೀತಿಯ ಬಂಧುತ್ವ, ಈ ರೀತಿಯ ವಿಶ್ವಾಸ ಖಂಡಿತ ಸಾಧ್ಯ ಇಲ್ಲ ಸ್ನೇಹಿತರೆ. ಅಲ್ಲಿ ಹೇಳ್ತಾರೆ, ಸಿರಿತನದ ಮಬ್ಬಿನಲ್ಲಿ ಹಾಡಿನಲಿಯುವುದಕ್ಕಿಂತ ಗುಡಿಸಲಲ್ಲಿ ಉಪ್ಪಿರದ ಗಂಜಿಲೇಸು, ಸಂತೃಪ್ತ ಪರಿಸರದಿ ಬಡತನವೇ ಆಭರಣ, ಹಣವೇ ಇಹಪರವಲ ತಿಳಿನೋಡ ಎನ್ನುವಂತೆ ನಮ್ಮ ಪೂರ್ವಜರು ಹಣವನ್ನು ತೃಣವಾಗಿ ಕಂಡಿರೋದಾಗಿ ಈ ಪರಂಪರೆ, ಈ ಸಂಸ್ಕೃತಿ, ಈ ಸಂಸ್ಕಾರಗಳು ಇಷ್ಟುವರೆಗೆ ಮುಂದುವರಿತಾ ಇದೆ. ಹಾಗಾಗಿ ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಮಾತು ಶಬ್ದಗಳ ಸೂತಕ್ಕಾಗಬಾರ್ದಂತೆ, ಅದು ಬದುಕಿನ ಭರವಸೆ ಸಾಧಕ ಆಗಬೇಕಂತೆ. ಸೂತಕದ ಮನೆಯೊಳಗೆ ಹಬ್ಬ ನಡೆದು ಬರಬೇಕಂತೆ. ಆ ನಿಟ್ಟಿನಲ್ಲಿ ಭಾಳ ಪ್ರೀತಿಯಿಂದ ನಮ್ಮನ್ನು ಇಲ್ಲಿ ಬರಮಾಡಿಕೊಂಡಿದ್ದೀರಾ. ಒಂದು ಅಪೂರ್ವ ದೇಶದಲ್ಲಿ ನಾವು ಹುಟ್ಟಿರ್ತಕ್ಕಂಥದ್ದು. ಒಬ್ಬ ತೆಲುಗಿನ ಒಬ್ಬ ಕವಿ ಒಂದು ಕಡೆ ಬರೀತಾನೆ, ನನ್ನ ದೇಶ ಭಗವದ್ಗೀತಾ, ನನ್ನ ದೇಶ ಅಗ್ನಿ ಪುನೀತ ಸೀತ, ನನ್ನ ದೇಶ ಸಂಸ್ಕಾರ ಗಂಗಾ, ನನ್ನ ದೇಶ ಕರುಣಾಂತರಂಗ ಎನ್ನೋದು ಮಾತನ್ನು ತೆಲುಗಿನ ಒಬ್ಬ ಕವಿ ಬರೀತಾನೆ. ಅಂಥ ಒಂದು ಪುಣ್ಯ ನೆನದಲ್ಲಿ ನಾವೆಲ್ಲ ಇವತ್ತು ಹುಟ್ಟಿ ಬಂದಿದ್ದೀವಿ. ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಾವೆಲ್ಲ ಇವತ್ತು ಮಾಡ್ತಾಯಿದ್ವಿ. ಆ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಇವತ್ತು ಮನುಷ್ಯನ ಬದುಕು ಮರ ಹುಟ್ಟಿ ಮರ ಸತ್ತಾಗ ಆಗಬಾರ್ದಂತೆ. ಮರ ಕಡಿದು ಮನೆ ಕಟ್ಟುವ ನಾವು ಗಿಡ ನೆಟ್ಟು ಬೆಳೆಸೋ ಕೂಡ ಬಾಧ್ಯರಾಗಬೇಕಂತೆ. ನಾವು ಬದುಕೋದಲ್ಲ, ಜಿಯೋರ್ ಜೀನದು ಅಂತೇಳಿ. ಆರೋಗ್ಯ ಕೇವಲ ನಮಗೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ಅದು ಪಸರಿಸಬೇಕಂತೆ. ನಮ್ಮ ಎಲ್ಲ ಆಸ್ತಿ, ಅಂತಸ್ತು, ಅಧಿಕಾರ ಎಲ್ಲವೂ ಕೂಡ ಕೃಷ್ಣಾರ್ಪಣ ಮಸ್ತು ಅಂತೇಳಿ ಸಮಾಜಕ್ಕೆ ವಿನಿಯೋಗ ಆಗಬೇಕಂತೆ. ಆ ನಿಟ್ಟಿನಲ್ಲಿ ಭಾಳ ಪ್ರೀತಿಯಿಂದ ಇಲ್ಲಿಗೆ ಬರಮಾಡಿಕೊಂಡಿದ್ದೀರಾ. ಒಂದಷ್ಟು ಸಮಯವನ್ನು ನಿಮ್ಮಲ್ಲಿ ಕಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಮ್ಮಲ್ಲೂ ನಾನು ಯಶ್ಪಾಲ್ ಸುವರ್ಣರವರು ಒಂದು DC ಕಚೇರಿಯಲ್ಲಿ ಮೀಟಿಂಗಲ್ಲಿದ್ವಿ. ಮತ್ತು ಅವರು ನಾನು ಹೇಳಿದ್ರು, ನಾನು ಮುಂದೆ ಹೋಗ್ತೇನೆ, ನೀವು ಬನ್ನಿ ಅಂತ ಹೇಳಿದ್ರಿ. ಹಾಗಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ. ನಿಮ್ಮ ಪ್ರೀತಿ ದೊಡ್ಡದು. ಹೇಳ್ತಾರೆ, ಧರ್ಮಲೀಲೆಯೋ ಕಾಣೆ, ಕರ್ಮಜಾಲವೋ ಕಾಣೆ, ಅದು ಬುದ್ಧಿ ಹಚ್ಚಿಕೆ ನಮ್ಮ ಮಾತು, ಭವದಲ್ಲಿ ಕಾಣೆ ಪ್ರೀತಿ ಅಂತ ಹೆಸರುವಂತೆ ನಿಮ್ಮ ಪ್ರೀತಿಗೆ ಮತ್ತೆ 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 ಚಿರೋಣಿ ಅಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಮಾತುಗಳಿಂದ ನಮ್ಮ ಅರ್ಥಪೂರ್ಣ ನುಡಿಗಳನ್ನು ಆಡಿದ ಆತ್ಮೀಯರಾದ ಶ್ರೀ ಸುರೇಶ್ ಶೆಟ್ಟಿ ಗುರ್ಮೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಇದೀಗ ಮುಂದಿನ ಭಾಗವಾಗಿ ಕಿರಿಯ ವೈದ್ಯರಿಂದ ಯೋಗ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮ ಜರುಗಲಿಕ್ಕಿದೆ.
ಅತ್ಯಂತ ಕಠಿಣವಾದ ಯೋಗ ಪ್ರಾತ್ಯಕ್ಷಿಕೆಯನ್ನು ನಡೆಸಿಕೊಟ್ಟ ಕಿರಿಯ ವೈದ್ಯರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಶಾಸಕರಿಗೆ ತುರ್ತು ನಿರ್ಗಮನವಾಗಬೇಕಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಹೊತ್ತೆಗೆ ಇರುವ ಪುಸ್ತಕ ಬ್ರೋಷರ್ ಈಗ ಶಾಸಕ ತ್ರಯರು ಇರುವಾಗಲೇ ಮಾಡಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಏಪ್ರಿಲ್ ತಿಂಗಳಿಂದ ಒಂದು ಹನಿ ನೀರು ಇಲ್ಲದೆ ನಾವು ಇದನ್ನು ನಡೆಸ್ತಾ ಬಂದಿದ್ದೇವೆ. ಇದಕ್ಕೆ ನಮಗೆ ಸಂಪೂರ್ಣವಾಗಿ ಸಹಕಾರವನ್ನು ಮಾಡಿದವರು ನಮ್ಮ ಆತ್ಮೀಯರು ಸತೀಶ್ ನಾಯಕ್ ಮಣಿಪಾಲ ಅವರಲ್ಲಿ ನಾವು ಕೇಳಿಕೊಂಡಾಗ ಎಲ್ಲಿಯೂ ನೀರಿಲ್ಲ. ಮೊನ್ನೆ ಅವರು ದಯವಿಟ್ಟು ಇಲ್ಲಿ ಸತೀಶ್ ನಾಯಕ್ ಅವರು ಇಲ್ಲಿ ಬರಬೇಕು. ಅವರದ್ದು 2 ಟ್ಯಾಂಕರ್ ಇತ್ತು. ಒಂದು ಟ್ಯಾಂಕರ್ ಮೊನ್ನೆ ಏಪ್ರಿಲ್ ಎಂಡ್ ಆಗುವಾಗ ಬ್ರೇಕ್ ಫೇಲ್ ಆಗಿ ನಮ್ಮ ಇಲ್ಲಿ ಸೋಮನಾಥರ ಮನೆ ಎದುರೇ ಆಕ್ಸಿಡೆಂಟ್ ಆಯಿತು. ಆದರೆ ದಯೆಯಿಂದ ಯಾರಿಗೂ ಒಂದು ಚೂರು ಕೂಡ ಹಾನಿಯಾಗಿದೆ. ಅವರು ಆ ಟ್ಯಾಂಕರನ್ನು ನಡೆಸಿದ್ದಾರೆ. ಸ್ವತಃ ಅವರು ಅದರ ಓನರ್ ಆಗಿದ್ದು 2 ಟ್ಯಾಂಕರಿಂದಲೂ ನಮಗೆ ನಿರಂತರ ರಾತ್ರಿ 1 ಗಂಟೆ 2 ಗಂಟೆವರೆಗೂ ದಿನಕ್ಕೆ 10 ಟ್ಯಾಂಕರ್ ನೀರನ್ನು ಒಯ್ದಿದ್ದಾರೆ. ಆದ್ದರಿಂದ ಇವತ್ತು ನೀವು 250 ಸಾಧಕರು ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಅತ್ಯಂತ ಯಶಸ್ವಿಯಾಗಿ ಪಡಿತಾ ಇದ್ದೀರಿ. ಶ್ರೀಯುತ ಸತೀಶ್ ನಾಯಕ್ ಅವರಿಗೆ ಈ ಒಂದು ಅತ್ಯಮೂಲ್ಯ ನಮಗೆ ಸೇವೆಗಾಗಿ ಅವರನ್ನು ಸಭಾಧ್ಯಕ್ಷರು ಶಾಸಕ ತ್ರಯರು ಶಾಲು ಹೊದಿಸಿ ಸನ್ಮಾನವನ್ನು ಮಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ನಿಮ್ಮ ಸೇವೆ ಸತೀಶ್ ನಾಯಕರ ಈ ಸೇವೆ ಮುಂದೆಯೂ ನಮಗೆ ಬೇಕು. ನಮಗೆ ಮಾತ್ರ ನೀರು ಕೊಟ್ಟದ್ದಲ್ಲ, ಅವರು ಸಮಾಜದ ಎಲ್ಲರಿಗೂ ಬೇರೆ ಬೇರೆ ಕಡೆ ನೀರನ್ನು ಕೊಟ್ಟಿದ್ದಾರೆ. ನಿಮ್ಮ ಸೇವೆ ನಿರಂತರವಾಗಿರಲಿ ಅಂತ ನಾವು ನಿಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇನೆ. ಹೌದೌದು, ಒಂದು ಹನಿ ಕೂಡ ನೀರು ಯಾವ ಸಾಧಕರಿಗೂ ನಾವು ಕಡಿಮೆ ಮಾಡಲಿಲ್ಲ. ಆದ್ದರಿಂದ ಇವತ್ತು ಅವರಿಗೆ ಸನ್ಮಾನ ಮಾಡೋದು ನಾವು ಉಚಿತ ಅಂತ ಅನಿಸಿತು. ಇವತ್ತು ಯೋಗ ನಡಿಗೆ ಆದ ಕೂಡಲೇ ನಿರಂತರ ಮಳೆ ಬರಲಿಕ್ಕೆ ಆರಂಭ ಆಯಿತು. ಆದ್ದರಿಂದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರಿ ಸತೀಶ್ ನಾಯಕರೇ, ನಿಮಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು. ಶಾಸಕರಿಂದ ಇನ್ನೊಂದು ಸಣ್ಣ ಸನ್ಮಾನಗಳು. ಈ ಆಸ್ಪತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ನಮ್ಮ ಎಲ್ಲ ಸಿಬ್ಬಂದಿಗಳನ್ನು ಕೂಡಿಕೊಂಡು 2 ಆಸ್ಪತ್ರೆಯನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಪೂಜ್ಯ ಕಾವಂದರ ಮಾರ್ಗದರ್ಶನದಲ್ಲಿ ಶಾಂತಿವನ ಟ್ರಸ್ಟ್ ಅಡಿಯಲ್ಲಿ 5 ಸಂಸ್ಥೆಗಳು ನಡೀತಾ ಬರ್ತಾ ಇದೆ. ಅದನ್ನು ಯಶಸ್ವಿಯಾಗಿ ನಡೆಸಿಕೊಡುವರು ಮಾನ್ಯ ಕಾರ್ಯದರ್ಶಿಗಳಾದ ಶ್ರೀತಾರಾಮ್ ಸರ್ ಅವರು. ಶಾಸಕ ತ್ರಯರು ಇರುವಾಗಲೇ ಅವರಿಗೊಂದು ಶಾಲನ್ನು ಹೊದಿಸಿ ನೀವು ಗೌರವವನ್ನು ಮಾಡಬೇಕಾಗಿ ತಮ್ಮ ಸಭಾಧ್ಯಕ್ಷರಿಗೆ ನಿರ್ಗಮನ ಮಾಡಲಿಕ್ಕಿದ್ದರಿಂದ ಈ ಕಾರ್ಯಕ್ರಮವನ್ನು ಈಗ ಮೊದಲೇ ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಇದೀಗ ಕಳೆದ 3 ತಿಂಗಳಿಂದ ಮುಖ್ಯ ವೈದ್ಯಾಧಿಕಾರಿಯಾಗಿ ನಿಯುಕ್ತಿಗೊಂಡವರು ಡಾಕ್ಟರ್ ಗೋಪಾಲ್ ಪೂಜಾರಿ ಅವರು. 3 ಶಾಸಕರು ಇರುವಾಗ ಅವರನ್ನು ಕೂಡ ಒಂದು ಈ ಯೋಗ ದಿನದ ಸಂದರ್ಭದಲ್ಲಿ ಗೌರವಿಸುವುದು ನಮಗೆ ಉಚಿತ ಅಂತ ಅನಿಸಿದ್ದು. ಅವರನ್ನು ಕೂಡ ಶಾಲು ಹೊದಿಸಿ ಗೌರವವನ್ನು ಮಾಡಬೇಕಾಗಿ ಶಾಸಕ ತ್ರಯರಲ್ಲಿ ಅತ್ಯಂತ ಕಠಿಣ ಯೋಗವನ್ನು ಪ್ರದರ್ಶನ ಮಾಡಿದವರು ಮುಖ್ಯ ವೈದ್ಯಾಧಿಕಾರಿಗಳು.
ಶುಭ ನುಡಿಗಳು. ಉಡುಪಿ ಶ್ರೀ ಕೃಷ್ಣ ಮುಖ್ಯಪ್ರಾಣನನ್ನು ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮಿಗೆ ಮನಸಾರೆ ನಮಸ್ಕರಿಸುತ್ತಾ ಪರಮ ಪೂಜ್ಯ ಕಾವಂದರ ಆಶೀರ್ವಾದವನ್ನು ಬೇಡುತ್ತಾ 9ನೇ ವಿಶ್ವ ಯೋಗ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಯೋಗ ವಾಕ್ 2023ರ ಸಮಾರೋಪ ಸಮಾರಂಭದ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವ ಆತ್ಮೀಯರು, ಕಾಪು ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಗುರುಮೆ ಸುರೇಶ್ ಶೆಟ್ಟಿ ಅವರೇ, ಈ ಶಾಂತಿವನ ಟ್ರಸ್ಟಿನ ಕಾರ್ಯದರ್ಶಿಗಳು ಹಿರಿಯರಾದ ಬಿ ಸೀತಾರಾಮ್ ತೋಲ್ಪಡೆತೆ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವ ವೈದ್ಯರಾದ ಗೋಪಾಲ್ ಪೂಜಾರಿ ಅವರೇ, ಶೋಭಿತ್ ಶೆಟ್ಟಿ ಅವರೇ, ಅದೇ ರೀತಿ ನೆರೆದಿರುವ ಎಲ್ಲ ಸಾಧಕರೇ, ವೈದ್ಯರ ತಂಡದವರೇ, ಸಿಬ್ಬಂದಿಗಳೇ, ಬಂಧು ಮಿತ್ರರೇ, ಪ್ರಥಮತವಾಗಿ 9ನೇ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಮಗೆಲ್ಲರಿಗೆ ತಿಳಿಸ್ಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಬಹುಶಃ ಸುರೇಶನ್ನ ಈಗಾಗಲೇ ಯೋಗದ ಮಹತ್ವ, ಯೋಗದ ವಿಚಾರಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ. ಯೋಗ ನಮ್ಮ ದೇಶದ ದೊಡ್ಡ ಕೊಡುಗೆ. ಇವತ್ತು ಯೋಗದ ಮೂಲಕ ಏನೆಲ್ಲೂ ಇದರ ಪ್ರಯೋಜನಗಳು, ಅದರ ಲಾಭಗಳನ್ನು ಪಡೀಲಿಕ್ಕಾಗುವುದೆಂಬುದನ್ನು ಈ ಎಲ್ಲ ಸಾಧಕರಿಗೆ ಕಳೆದ 10 ದಿನದ ಈ ಶಿಬಿರದ ಮೂಲಕ ವೈದ್ಯರು ತಮಗೆಲ್ಲಿಗೆ ತಿಳಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಇದರ ಮಹತ್ವ, ಇದರ ಅರಿವನ್ನು ಇಡೀ ವಿಶ್ವಕ್ಕೆ ತಿಳಿಸುವಂಥ ಕೆಲಸ ಮಾಡಿದೆ ಯಾರು ಕೇಳಿದರೆ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರು. ಬಹುಶಃ 9 ವರ್ಷದ ಹಿಂದೆ ಪ್ರಧಾನಿಯಾದ ಸಂದರ್ಭದಲ್ಲಿ ವಿಶ್ವದ ಎಲ್ಲ ಜನರು ಆರೋಗ್ಯವಂತವಾಗಿರಬೇಕು, ಅವರ ಆರೋಗ್ಯವನ್ನು ಸುರಕ್ಷಿತವಾಗಿ ಕಾಪಾಡಬೇಕು, ಅದಕ್ಕೆ ಒಂದೇ ಒಂದು ಮದ್ದೇನೆಂದರೆ ತನ್ನ ಜೀವನದ ಅವಿಭಜಿತ ಅಂಗವಾಗಿ ಯೋಗವನ್ನು ದಿನನಿತ್ಯದ ಜೀವನದಲ್ಲಿ ತಾನು ಅಭ್ಯಾಸ ಮಾಡಿದಾಗ ಮಾತ್ರ ಅದು ಸಾಧ್ಯ ಎಂಬುದನ್ನು ಅವರು ತೋರಿಸಿಕೊಟ್ರು. ಬಹುಶಃ ಇವತ್ತು ನರೇಂದ್ರ ಮೋದಿ ಅವರ ಈ ಕಲ್ಪನೆ ಕೇವಲ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವವೇ ಅದನ್ನು ಅನುಸರಿಸುವ ಮೂಲಕ ಇವತ್ತು ನರೇಂದ್ರ ಮೋದಿ ಅವರು ನಮ್ಮ ಅಮೆರಿಕದಲ್ಲಿ ಇದೇ ಒಂದು ಕಾರ್ಯಕ್ರಮದ ಮೂಲಕ ಯೋಗ ದಿನಾಚರಣೆಯನ್ನು ಇಡೀ ರಾಷ್ಟ್ರದ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಯೋಗ ದಿನಾಚರಣೆ ಆಚರಣೆ ಮೂಲಕ ನಮ್ಮ ದೇಶದ ಯಾವುದೆಲ್ಲ ಕೀರ್ತಿಯನ್ನು ಇವತ್ತು ವಿಶ್ವದಲ್ಲಿ ಫಸಲಿಸುವಂಥ ಕೆಲಸ ಇವತ್ತು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಬಹುಶಃ ಯೋಗದ ಬಗ್ಗೆ ತಮಗೆಲ್ಲಿಗೆ ಗೊತ್ತುಂಟು, ಯಾಕೆಂದರೆ ನಾನು ಒಬ್ಬ ವೇದಿಕೆಯಲ್ಲಿಂದು ಭಾಷಣ ಮಾಡಿದ ಸರಿಯಾಗಲಿಕ್ಕಿಲ್ಲ, ಯಾಕೆಂದರೆ ಭಾಳಷ್ಟು ಜನ ವೈದ್ಯರಿದ್ದೀರಿ, ಅದೇ ರೀತಿ ಈ ಒಂದು ಸಾಧಕರಿದ್ದೀರಿ. ಅದೃಷ್ಟಿಯಲ್ಲಿ ಯೋಗದ ಬಗ್ಗೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಯೋಗದ ಮೂಲಕ ನಾವೇನೆಲ್ಲ ಪ್ರಯೋಜನವನ್ನು ಪಡ್ಕೊಳ್ಬೇಕಾಗೋದು ನಮಗೆಲ್ಲಿ ಆದ ಕರ್ತವ್ಯ. ಆ ಸಂದರ್ಭದಲ್ಲಿ ನಾವು ವೇದಿಕೆಯಲ್ಲಿ 3 ಜನ ಶಾಸಕರಿದ್ದೇವೆ. ಯಾವುದೇ ರೀತಿಯ ಶಾಸಕರಿರ್ಬೋದು, ಯಾವುದೇ ರೀತಿಯ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಭಾಳಷ್ಟು ಕನಸುಗಳನ್ನು ಕಾಣ್ತಾರೆ. ಆ ಭಾಳಷ್ಟು ಕನಸುಗಳು ನನಸಾಗಬೇಕಿದ್ರೆ ತನ್ನ ಜೀವನದ ಪೂರ್ತಿ ಉದ್ದಕ್ಕೂ ಆರೋಗ್ಯವಂತಾಗಿದ್ದಾಗ ಮಾತ್ರ ತನ್ನ ಕನಸನ್ನು ನನಸು ಮಾಡಲಿಕ್ಕೆ ಸಾಧ್ಯ ಉಂಟು. ಸಂದರ್ಭದಲ್ಲಿ ಈಗಾಗಲೇ ಹರೀಶ್ ಪೂಜಾರಿ ಹತ್ರ ನಾನು ಕೇಳಿದೆ, 10 ದಿನದ ಈ ಇದು ನಮ್ಮ ಅವಧಿಯಲ್ಲಿ ಯಾವ ರೀತಿಯೆಲ್ಲ ಕೆಲಸ ಕಾರ್ಯಗಳು ಬದಿಗಿಟ್ಟು ಯಾವ ರೀತಿಯಲ್ಲಿ ನೀವು ಇದರಲ್ಲಿ ತೊಡಗಿಕೊಂಡದ್ದು ಹಾಗೆ ಹೇಳಿದರು. ಖಂಡಿತವಾಗಿ 10 ದಿನದ ಈ ಕಾರ್ಯಕ್ರಮದ ಮೂಲಕ ಭಾಳಷ್ಟು ನಾನು ಕಲ್ತ್ಕೊಂಡೆ, ಭಾಳಷ್ಟು ಬದಲಾವಣೆಗಳು ನನ್ನ ಜೀವನದಲ್ಲಿ ಕಾಣಿದೆ ಅಂತ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅವ್ರು ಹೇಳಿದರು, ನನಗೆ ಕೂಡ ನೀವು ಕೂಡ ಇದರಲ್ಲಿ ಭಾಗವಹಿಸಬೇಕು, ಏನಾದರೆ ಬದಲಾವಣೆಗಳನ್ನು ಕಾಣಲಿಕ್ಕೆ ಸಾಧ್ಯ. ಖಂಡಿತವಾಗಿಯೂ ಇದನ್ನು ನೋಡುವಾಗ ತುಂಬ ಸಂತೋಷ ಆಗ್ತದೆ. ರಾಜ್ಯಕ್ಕಿಂತ ಇಂಥ ಸಮಾಜ ಸೇವೆ ಒಂದು ಸೂಕ್ತ ಅಂತ ನನಗೆ ಅನಿಸ್ತದೆ. ಆ ಸಂದರ್ಭದಲ್ಲಿ ಈಗಾಗಲೇ SDM ಸಂಸ್ಥೆ ಇವತ್ತು ಸಮಾಜದಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ಮಾಡುವ ಮೂಲಕ ಸಮಾಜದ ವಿಶೇಷ ರೀತಿಯಲ್ಲಿ ಭಾಳಷ್ಟು ಕೊಡುಗೆ ನೀಡಿದ ಒಂದು ಸಂಸ್ಥೆ. ಇವತ್ತು ಪರಮ ಪೂಜ್ಯ ಕಾವಂದರ ಎಲ್ಲ ಸಾಧನೆಗಳನ್ನು ಗುರುತಿಸಿಕೊಂಡು ನಮ್ಮ ನೆಚ್ಚಿನ ಪ್ರಧಾನಿ ಅವರಿಗೆ ರಾಜ್ಯಸಭಾ ಸದಸ್ಯ ಮಾಡುವ ಮೂಲಕ ಇನ್ನಷ್ಟು ದೇಶದ ಮೂಲೆ ಮೂಲೆಯಲ್ಲಿ ಕೂಡ ರಾಜ್ಯಸಭಾ ಸದಸ್ಯ ಮೂಲಕ ಸೇವೆ ಮಾಡುವಂಥ ಅವಕಾಶ ನರೇಂದ್ರ ಮೋದಿ ಅವರು ಕಲ್ಪಿಸಿದ್ದಾರೆ. ಅದೇ ರೀತಿ ವೀರೇಂದ್ರ ಹೆಗ್ಡೆ ಅವರ ಈ ಸಾಧನೆ, ಈ ಒಂದು ಕೊಡುಗೆ ನಮ್ಮ ಜಿಲ್ಲೆಗೆ ಬಹಳ ಅಪಾರ. ಸಂದರ್ಭದಲ್ಲಿ ಅವರ ಕೊಡುಗೆಗಳನ್ನು, ಅವರ ಸೇವೆಗಳನ್ನು ನೆನಪಿಸಿಕೊಳ್ಳುತ್ತಾ ನೆರೆದಿರುವ ಎಲ್ಲರಿಗೆ ಮತ್ತೊಮ್ಮೆ ಯೋಗ ದಿನದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಈ ಸಂದರ್ಭದಲ್ಲಿ ಈ ಭಾಗದ ತಂಡದ ವೈದ್ಯಾಧಿಕಾರಿಗಳು ತಮ್ಮ ಯೋಗ ಪ್ರದರ್ಶನವನ್ನು ಕೂಡ ಮಾಡಿದ್ದಾರೆ. ಖಂಡಿತವಾಗಿಯೂ ಸಾಧಕರಿಗಿರ್ಬೋದು, ಆ ಪ್ರದರ್ಶನ ಮಾಡಿದವರಿಗೂ ಕೂಡ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ ನೆರೆದಿರುವ ಎಲ್ಲರಿಗೆ ಕೊಡೆಗೊಡೆಯ ಉಡುಪಿ ಶ್ರೀ ಕೃಷ್ಣ ಮುಖ್ಯ ಪ್ರಾಣ ಉತ್ತರೋತ್ತರ ಅಭಿವೃದ್ಧಿ ಆಯುಷ ಆರೋಗ್ಯವನ್ನು ಕರುಣಿಸಲಿ ಅಂತ ದೇವರತ್ತ ಪ್ರಾರ್ಥಿಸುತ್ತಾ, ಈಗಾಗಲೇ ನಮ್ಮ ಕಾರ್ಯದರ್ಶಿಗಳು ಹೇಳಿದಾಗೆ ಇಲ್ಲಿ ನೀರಿನ ಸಮಸ್ಯೆಗಳು ಉದ್ಭವ ಆಗಿದೆ ಅಂತ. ಖಂಡಿತವಾಗಿಯೂ ಮುಂದಿನ ವರ್ಷ ನಾವೆಲ್ಲ ಉಡುಪಿ ನಗರದ ಎಲ್ಲ ಭಾಗಗಳಿಗೆ 24x7 ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಈಗಾಗಲೇ ಕಲ್ಪಿಸಿದೆ. ಈ ವರ್ಷದ ಈ ಸಮಸ್ಯೆ ಈ ವರ್ಷಕ್ಕೆ ಅಂತ್ಯಗೊಳ್ತದೆ. ಮುಂದಿನ ವರ್ಷದಿಂದ ಆ ರೀತಿ ಎಂಥ ಸಮಸ್ಯೆಗಳು ಬರುವುದಿಲ್ಲ. ಇವತ್ತು ನಾನು ತುರ್ತಾಗಿ ಈ ಹೊರ ಇಂಜಿನಿಯರ್ನವರ ಸಭೆ ಕರೀಲಿಕ್ಕೆ ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇರಲಿಕ್ಕೆ ಹೋಗಿ ತಾವೆಲ್ಲರೂ ನನಗೆ ಅನುವು ಮಾಡಿಕೊಡಬೇಕೆಂಬ ವಿನಂತಿಯನ್ನು ಮಾಡುತ್ತಾ ಅವಕಾಶಕ್ಕಾಗಿ ವಂದಿಸ್ತಾರೆ ಮಾತನ್ನು ಸುರೇಶಣ್ಣನಿಗೂ ಯಶ್ಪಾಲಣ್ಣನಿಗೂ ನೀಡಿ ಅದನ್ನು ಈಡೇರಿಸಿಕೊಡಬೇಕು ಅಂತ ಅವರಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇವೆ. ಆ ಮನವಿಯನ್ನು ದಯವಿಟ್ಟು ಶಾಸಕರು ಸ್ವೀಕಾರ ಮಾಡಬೇಕಾಗಿ ವಿನಂತಿ.
ಕರ್ನಾಟಕ ರಾಜಮಾರ್ಗದಿಂದ ಒಳಗೆ ಬರುವ ಈ ಆಸ್ಪತ್ರೆಗೆ ಸಿಬ್ಬಂದಿಗಳು, ಸಾಧಕರು ದೂರದ ನಮ್ಮ ಭಾರತ ದೇಶದ ವಿವಿಧ ಕಡೆಯಿಂದ ಬರುವವರು ಇದನ್ನೊಂದು ಉತ್ತಮ ಮಾರ್ಗವಾಗಿ ಮಾಡಿಕೊಡಬೇಕಂತ ನಿಮ್ಮಲ್ಲಿ ಇಬ್ಬರು ಶಾಸಕರು, ಈ ಆಸ್ಪತ್ರೆಗೆ ಸಂಬಂಧಪಟ್ಟವರೇ, ಇಲ್ಲಿ ಚಿಕಿತ್ಸೆಯನ್ನು ಪಡೆದವರು, ಈಗಾಗಲೇ ಇಬ್ಬರು ಶಾಸಕರು ನಮ್ಮಲ್ಲಿ ಚಿಕಿತ್ಸೆಯನ್ನು ಪಡೆದವರು, ಯಶ್ವಲನ್ನ ನೀವು ಕೂಡ ನಮ್ಮೊಂದಿಗೆ ಬಂದು ಈ ಅನುಭವವನ್ನು ಪಡಿಬೇಕಾಗಿ ವಿನಂತಿಸ್ತಾ, ಈ ಕೆಲಸವನ್ನು ನಿಮ್ಮಿಂದ ಆಗಬೇಕು ಅಂತ ಒಟ್ಟಿಗೆ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಕ್ಷೇತ್ರದ ಆರಾಧ್ಯ ದೇವರಾಗಿರ್ತಕ್ಕಂಥ ಮಂಜುನಾಥ ಸ್ವಾಮಿ ದೇವರ ಆಶೀರ್ವಾದವನ್ನು ಪಡೆಯುತ್ತಾ, ಪೂಜ್ಯ ಕಾವಂದರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, 9ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿ ನಿರ್ಗಮಿಸಿರ್ತಕ್ಕಂಥ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಯಶ್ಪಾಲ್ ಸುವರ್ಣ ಅವರೇ, ಈ ವೇದಿಕೆಯಲ್ಲಿ ಮುಖ್ಯ ಅಭ್ಯಾಗತರಾಗಿ ಆಸೀನರಾಗಿರ್ತಕ್ಕಂಥ ನಮ್ಮನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ನನ್ನ ಆತ್ಮೀಯರು, ದೊಡ್ಡನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಕಾಪು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಗುರ್ಮೆ ಸುರೇಶ್ ಶೆಟ್ಟಿ ಅವರೇ, ಈ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಶಾಂತಿವನ ಟ್ರಸ್ಟಿನ ಕಾರ್ಯದರ್ಶಿಗಳು, ಯಂಗ್ ಆ್ಯಂಡ್ ಡೈನಾಮಿಕ್ ಅಂತ, ಯಾಕಂದರೆ ಅವರಿಗೆ ಹಿರಿಯರು ಅಂತ ಹೇಳಿದರೆ ಅವ್ರು ಸ್ವಲ್ಪ ಮುಜುಗರ, ಅವರು ಯಂಗ್ ಆ್ಯಂಡ್ ಎನರ್ಜಿಟಿಕ್ ಆಗಿ ಒಂದು ಸಂಸ್ಥೆಯನ್ನು ಹೇಗೆ ಕೊಂಡೋಗಬೇಕು ಅಂತ ಹೇಳಿದರೆ ಅದಕ್ಕೆ ಸೀತಾರಾಮ್ ತೋಳ್ಪಾಡಿ ಅವರೇ ಅದಕ್ಕೊಂದು ಹೆಸರು. ಅಂತ ಆತ್ಮೀಯರು, ಹಿರಿಯರು, ಮಾರ್ಗದರ್ಶಕರಾಗಿರ್ತಕ್ಕಂಥ ಸೀತಾರಾಮ್ ತೋಳ್ಪಾಡಿ ತಾಯಿಯವರೇ, ವೇದಿಕೆಯಲ್ಲಿರ್ತಕ್ಕಂಥ ಚೀಫ್ ಮೆಡಿಕಲ್ ಆಫೀಸರ್ ಆಗಿರ್ತಕ್ಕಂಥ ಆತ್ಮೀಯರಾಗಿದ್ದ ಡಾಕ್ಟರ್ ಗೋಪಾಲ್ ಪೂಜಾರಿ ಅವರೇ, ರೆಸಿಡೆನ್ಷಿಯಲ್ ಮೆಡಿಕಲ್ ಆಫೀಸರ್ ಆಗಿರ್ತಕ್ಕಂಥ ಡಾಕ್ಟರ್ ಶೋಭಿ ಶೆಟ್ಟಿ ಅವರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ,
ನಾನಿವತ್ತು ಮುಖ್ಯ ಅತಿಥಿಯಾಗಿ ವೇದಿಕೆಯಲ್ಲಿ ಕೂತಿಲ್ಲ. ನಾನೊಬ್ಬ ಸಾಧಕನಾಗಿ ಈ ವೇದಿಕೆಯಲ್ಲಿ ಇವತ್ತು ನಿಮ್ಮೆಲ್ಲರ ಪರವಾಗಿ ನಾನು ವೇದಿಕೆಯಲ್ಲಿ ಕೂತಿದ್ದೇನೆ ಎನ್ನುವಂಥದ್ದನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಯೋಗ ಎನ್ನುವಂಥದ್ದು ಒಬ್ಬ ಮನುಷ್ಯನ ಜೀವನದಲ್ಲಿ ಆ ಯೋಗ ಮಾಡಲಿಕ್ಕೆ ಯೋಗ್ಯತೆಯೂ ಬೇಕಾಗ್ತದೆ. ಯಾಕಂತ ಹೇಳಿದರೆ ಈಗ ನಾವು ಮಾಡಿರ್ತಕ್ಕಂಥ ಯೋಗದ ಪರಿಯನ್ನು ಕಂಡಾಗ ನಮ್ಮ ಮನಸ್ಸಿನಲ್ಲಿ ಮೂಡಿರ್ಬೋದು, ಈ ರೀತಿ ಮಾಡಬೇಕಾದ್ರೆ ನನಗೆ ಯೋಗ್ಯತೆ ಇಲ್ಲ ಇದೆ ಎನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಈಗ ನಮ್ಮ ಮನಸ್ಸಿನ ಒಂದು ಭಾವನೆ ಮೂಡಿರ್ಬೋದು. ಈ ರೀತಿಯ ಯೋಗ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಇದೆಯಾ ಸಾಧ್ಯ ಇಲ್ವಾ ಎನ್ನುವಂಥದ್ದು. ಪ್ರಾಯಶಃ ಅವತ್ತು ಪತಂಜಲಿ ಮಹರ್ಷಿಯವರು ಈ ಜಗತ್ತಿಗೆ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ದೈಹಿಕ ಮತ್ತು ನಮ್ಮ ಮಾನಸಿಕವಾಗಿರ್ತಕ್ಕಂಥ ಸದೃಢತೆಗೆ ಕೊಟ್ಟಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಕಲ್ಪನೆ ಅಂತ ಹೇಳಿದರೆ ಅದು ಯೋಗ. ಆ ಯೋಗ ಇವತ್ತು ನಮ್ಮೆಲ್ಲರ ಯೋಗ್ಯವಾಗಿ ಜಗತ್ತಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನಾಗಿ 2015 ಜೂನ್ 21 ಇದನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನಾಗಿ ಆಚರಣೆ ಮಾಡಬೇಕೆನ್ನುವಂಥದ್ದನ್ನು ಈ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಯಲ್ಲಿ ಇದನ್ನೊಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನಾಗಿ ಆಚರಣೆ ಮಾಡಬೇಕೆನ್ನುವಂಥ ಸಂಕಲ್ಪವನ್ನು ತೊಟ್ಟಾಗ ಜಗತ್ತಿನ ಎಲ್ಲ ರಾಷ್ಟ್ರಗಳು ಒಪ್ಪಿಕೊಂಡಿತ್ತು. ಯಾಕೆ ಅಂತ ಹೇಳಿದರೆ ಇದು ಕೇವಲ ಭಾರತದ ಮಣ್ಣಿನ ಒಂದು ಸತ್ವ ಅಲ್ಲ, ಇದು ಜಗತ್ತಿನ ಎಲ್ಲ ಜನರಿಗೂ ಬೇಕಾಗಿರ್ತಕ್ಕಂಥ ಒಂದು ಸಂಕಲ್ಪದ ಒಂದು ದಿನಾಚರಣೆಯನ್ನಾಗಿ ನಾವೆಲ್ಲರೂ ಕೈಗೆತ್ತಿಕೊಳ್ಳಬೇಕೆನ್ನುವ ಕಾರಣಕ್ಕೋಸ್ಕರ ಈ ಜಗತ್ತಿನ 196 ರಾಷ್ಟ್ರಗಳು ಎಲ್ಲ ಜಾತಿ ಧರ್ಮಗಳನ್ನು ಬದಿಗೊತ್ತಿ ಯೋಗವನ್ನು ನಾವೆಲ್ಲರೂ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಿಕ್ಕೆ ಒಪ್ಪಿಕೊಂಡಿತು. ಇವತ್ತು 9ನೇ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು ಕೇಂದ್ರ ಸರ್ಕಾರ ಒಂದು ಕಲ್ಪನೆಯನ್ನು ಈ ಸಮಾಜಕ್ಕೆ ಜಗತ್ತಿಗೆ ಕೊಟ್ಟು ಈ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬಂತು. ಪ್ರಾಯಶಃ ಈ ವರ್ಷ ವಸುದೈವ ಕುಟುಂಬಕಂ ಎನ್ನುವಂಥ ಕಲ್ಪನೆಯಲ್ಲಿ ಇವತ್ತು ಯೋಗ ದಿನಾಚರಣೆಯನ್ನು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೇವೆ. ಪ್ರಾಯಶಃ ಜಗತ್ತಿಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎನ್ನುವಂಥ ಆ ಗುರು ಕಲ್ಪನೆಯನ್ನು ಕಳಿಸಿರ್ತಕ್ಕಂಥ ದೇಶ ಯಾವುದು, ಮಣ್ಣು ಯಾವುದು, ತಾಯಿ ಯಾವುದು ಕೇಳಿದರೆ ಅದು ಭಾರತ. ತಾಯಿಯನ್ನು ಪೂಜ್ಯ ಭಾವನೆಯಿಂದ ಕಂಡಿರ್ತಕ್ಕಂಥ ದೇಶ ಯಾವುದು ಕೇಳಿದರೆ ಅದು ಭಾರತ. ಇಂಥ ದೇಶದ ಒಂದು ಮಣ್ಣಿನ ಸತ್ವ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೊಮ್ಮೆ ವಸುದೈವ ಕುಟುಂಬಕಂ ಎನ್ನುವಂತಹ ಕಲ್ಪನೆಯಲ್ಲಿ ಇಡೀ ಜಗತ್ತೇ ಒಂದು ಕುಟುಂಬ ಎನ್ನುವ ಕಲ್ಪನೆಯನ್ನು ಜಗತ್ತಿಗೆ ಯಾವುದಾದ್ರೂ ಒಂದು ದೇಶ ಕೊಟ್ಟಿದ್ರೆ ನಾನು ಹೆಮ್ಮೆಯಿಂದ ಹೇಳಬಲ್ಲೆ, ಅದು ನಮ್ಮೆಲ್ಲರ ತಾಯಿಯಾಗಿರ್ತಕ್ಕಂಥ ಭಾರತ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಅಂತಹ ತಾಯಿಯ ಮಡಿಲಿನಿಂದ ಬಂದಿರತಕ್ಕಂಥ ಯೋಗ ಇವತ್ತು ಜಗತ್ತಿನಲ್ಲಿ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪಡ್ಕೊಂಡು ಪ್ರತಿಯೊಬ್ಬನೂ ತನ್ನ ಜೀವನಕ್ಕೆ 5 ನಿಮಿಷ ಅಥವಾ 10 ನಿಮಿಷ, ಅರ್ಧ ಗಂಟೆ ಅಥವಾ 1 ಗಂಟೆ ನಾನು ಯೋಗ ಮಾಡಿದರೆ ಯಾವೆಲ್ಲ ರೋಗಗಳು ಬರ್ತದ ಆ ಎಲ್ಲ ರೋಗಗಳಿಂದ ನಾವು ದೂರ ಇರ್ಬೋದು ಎನ್ನುವಂತಹ ಕಲ್ಪನೆಯನ್ನು ಇವತ್ತು ಜಗತ್ತಿನ ಜನ ಅರ್ಥ ಮಾಡಿಕೊಳ್ಳತಕ್ಕಂಥ ಸ್ಥಿತಿಗೆ ಇವತ್ತು ಬಂದಿದೆ ಅಂತ ಹೇಳಿದರೆ ಭಾರತ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ದಾರ್ಶನಿಕವಾಗಿರ್ತಕ್ಕಂಥ ಒಂದು ಸತ್ವ ಏನಿದೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ವಿಮಾನ ಯಾರು ಕಂಡು ಹಿಡಿದ್ರು ಅಂತ ಹೇಳಿದರೆ ನಾವು ರೈಟ್ ಬ್ರದರ್ಸ್ ಹೆಸರು ಇಡ್ತೇವೆ. ಆದರೆ ಜಗತ್ತಿನಲ್ಲಿ ವಿಮಾನದ ಪರಿಕಲ್ಪನೆ ಯಾವಾಗ ಇತ್ತು ಅಂತ ಹೇಳಿದರೆ ರಾಮಾಯಣ ಕಾಲಕ್ಕಿಂತಲೂ ಹಿಂದಿನ ನಮ್ಮ ತತ್ವ ಆದರ್ಶಗಳನ್ನು, ನಮ್ಮ ಭಗವದ್ಗೀತೆ, ನಮ್ಮ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಧರ್ಮಗ್ರಂಥಗಳನ್ನು ಓದಿದಾಗ ನಮಗೆ ತಿಳಿಯುತ್ತದೆ. ಆದರೆ ನಮಗೆ ಗೊತ್ತಿಲ್ಲ ಅದು. ಆದರೆ ಒಂದು ಭ್ರೂಣ ತಾಯಿಯ ಹೊಟ್ಟೆಯಲ್ಲಿ ಹೇಗೆ ಬೆಳೀತದೆ ಎನ್ನುವಂಥದ್ದನ್ನು ಈಗಿನ ತಂತ್ರಜ್ಞಾನದಲ್ಲಿ ನಮಗೆ ಗೊತ್ತಾಗ್ತದೆ ಎನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ರೆ ಸುಮಾರು 6000 ವರ್ಷದ ಹಿಂದಿನ ತಮಿಳುನಾಡಿನ ಒಂದು ದೇವಸ್ಥಾನದಲ್ಲಿ ಭ್ರೂಣ ಹೇಗೆ ತಿಂಗಳು ಬೆಳೀತದೆ ಎನ್ನುವಂಥದ್ದನ್ನು ಕಲ್ಲಿನ ಗೋಡೆಯಲ್ಲಿ ಚಿತ್ರಣವನ್ನು ಅವತ್ತು 6000 ವರ್ಷದ ಹಿಂದೆ ಶಿಲ್ಪಿ ಕೆತ್ತಿದ್ದಾನೆ ಅಂತ ಹೇಳಿದರೆ ಈ ದೇಶದ ಕಲ್ಪನೆಗಳು, ಈ ದೇಶದಲ್ಲಿದ್ದಂಥ ಸತ್ವಗಳು ಏನಿತ್ತು ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರಾಯಶಃ ಇದನ್ನೆಲ್ಲವನ್ನು ಇವತ್ತು ನಾವು ಮರೆತಿದ್ದೇವೆ ಎನ್ನುವ ಕಾರಣಕ್ಕೋಸ್ಕರ
ಮತ್ತೆ ನಾವು ಇಂಥ ಯೋಗಗಳನ್ನು ದಿನಾಚರಣೆಯಾಗಿ ಆಚರಣೆ ಮಾಡತಕ್ಕಂಥ ಸ್ಥಿತಿಗೆ ನಾವು ತಲುಪಿದ್ದೇವೆ. ಇದು ನಮ್ಮ ಸಂಭ್ರಮಾಚರಣೆಯ ಜೊತೆಗೆ ಒಂದು ಹಂತದಲ್ಲಿ ನಾವೊಂದು ಯೋಚನೆಯನ್ನು ಮಾಡತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೇವಾ ಎನ್ನುವಂಥದ್ದನ್ನು ಸಹ ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ಇಂತಹ ಅನೇಕ ವಿದ್ಯೆಗಳು ಇಂತಹ ಅನೇಕ ತತ್ವ ಆದರ್ಶಗಳು ಇವತ್ತು ನಮಗೆ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ರಾಷ್ಟ್ರಗಳು ಇವತ್ತು ಒಪ್ಪಿಕೊಂಡಿರ್ತಕ್ಕಂಥದ್ದು. ಇವತ್ತು ಏನು ಅಂತ ಹೇಳಿದರೆ ಒಂದು ವಿಪರ್ಯಾಸ ಇದೆ ಸುರೇಶಣ್ಣ. ಗೋಮೂತ್ರ ಸೇವನೆಯಿಂದ ಆರೋಗ್ಯ ವೃದ್ಧಿ ಆಗ್ತದೆ, ಆರೋಗ್ಯದ ಅನೇಕ ರೋಗಗಳು ನಿವಾರಣೆ ಆಗ್ತದೆ ಅಂತ ಹೇಳಿ ವೈಜ್ಞಾನಿಕವಾಗಿರ್ತಕ್ಕಂಥ ಸಂಶೋಧನೆಗಳು ನಮ್ಮ ಮುಂದೆ ಇಟ್ಟರೂ ಸಹ ನಮ್ಮ ದೇಶದ ಒಂದಷ್ಟು ಜನ ಅದನ್ನು ಪ್ರಶ್ನೆ ಮಾಡ್ತಾರೆ, ಏನು ಗೋಮೂತ್ರ ಕುಡಿತೀರಾ ನೀವು ಅಂತ. ಆದರೆ ಅದೇ ವಿದೇಶದಲ್ಲಿ ನಾವಿಲ್ಲಿ ಕಾಡು ಬೆಕ್ಕು ಅಂತ ಹೇಳ್ತೇವೆ. ಕಾಡು ಬೆಕ್ಕಿಗೆ ಕಾಫಿಯನ್ನು ತಿನ್ನಿಸಿ ಅದು ಮಾಡಿದಂಥ ಮಲದಿಂದ ಅದನ್ನು ಒಣಗಿಸಿ ಅದನ್ನು ಕಾಫಿ ಮಾಡಿ ಕೊಟ್ಟರೆ 2,000 ರೂಪಾಯಿಗೆ ನಾವು ಟೀ ಕುಡಿತೇವೆ. ಅದನ್ನು ಯಾರು ಪ್ರಶ್ನೆ ಮಾಡೋದಿಲ್ಲ. ಅಂದರೆ ನಮ್ಮ ದೇಶದ ವ್ಯವಸ್ಥೆ, ನಮ್ಮ ದೇಶದಲ್ಲಿ ಪ್ರಶ್ನೆ ಮಾಡುವಂಥ ಮನೋಭಾವನೆ ಎಲ್ಲಿವರೆಗಿದೆ ಅಂತ ಹೇಳಿದರೆ ಈ ಹಂತದವರೆಗೆ ಇದೆ. ಇವತ್ತು ಯೋಗ ದಿನಾಚರಣೆಯನ್ನು ನಾವು ಬಹಳ ಖುಷಿಯಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಒಂದು ಇಲ್ಲಿರ್ತಕ್ಕಂಥವ್ರು ನಾವು ಯೋಚನೆ ಮಾಡಬೇಕು, ಇದು ನನಗೆ ಮಾತ್ರ ಅಲ್ಲ, ನನ್ನ ಮುಂದಿನ ಪೀಳಿಗೆಗೆ ಇದನ್ನು ನಾನು ಹಸ್ತಾಂತರಿಸ್ತಕ್ಕಂಥ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮಲ್ಲಿದೆ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡ್ರೆ ಖಂಡಿತ ಸನಾತನವಾಗಿ ಹರಿದು ಬಂದಿರತಕ್ಕಂಥ ಈ ಯೋಗ ಇನ್ನಷ್ಟು ಸನಾತನವಾಗಿರ್ತಕ್ಕಂಥ ಸಾವಿರಾರು ವರ್ಷಗಳ, ಲಕ್ಷಾಂತರ ವರ್ಷಗಳ ಕಾಲ ಈ ಯೋಗ ಪ್ರತಿಯೊಬ್ಬನ ಮನುಷ್ಯನಿಗೆ ಶಕ್ತಿಯನ್ನು ಕೊಡತಕ್ಕಂಥ ವ್ಯವಸ್ಥೆ ಆಗ್ತದೆ. ಆ ಸಂಕಲ್ಪವನ್ನು ಇಲ್ಲಿರ್ತಕ್ಕಂಥ ನಾವೆಲ್ಲರೂ ಇವತ್ತು ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಆ ಸಂಕಲ್ಪವನ್ನು ತೆಗೆದುಕೊಂಡಿದ್ದೇವೆ ಎನ್ನುವಂಥ ಭಾವನೆಯನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಇವತ್ತು ನನಗೆ ಭಾಳ ಖುಷಿ ಇದೆ. ನಾನಿದು 2ನೇ ಸಲ ನ್ಯಾಚುರೋಪತಿಯ ಈ ಚಿಕಿತ್ಸೆಯಲ್ಲಿ ನಾನು ಸಾಧಕನಾಗಿ ಸೇರಿಕೊಂಡಿರ್ತಕ್ಕಂಥ. ಮೊದಲನೇ ಸಲ ನಾನು ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಶಾಂತಿವನದಲ್ಲಿ ಅಡ್ಮಿಟ್ ಆಗಿದ್ದೆ. ಆವಾಗ ನನ್ನನ್ನು ತೋಲ್ಪಡಿತಾರೆ, ನೀವು 6 ದಿನ ಇದ್ದರೆ ಸಾಕು ಅಂತ ಹೇಳಿದರೆ 6 ದಿನ ಇದ್ದೆ ಅಷ್ಟೇ. ಈ ವರ್ಷ ನಾನು ಹೇಳಿದೆ, ನಾನೊಂದು ಸ್ವಲ್ಪ ದೂರ ಇರಬೇಕು, ನಾನು ಬೆಂಗಳೂರಿಗೆ ಹೋಗ್ತೇನೆ ಅಂತ ಹೇಳಿದಾಗ ತೋಲ್ಪಡಿತೇವ್ರು ಹೇಳಿದರೆ, ಇಲ್ಲ ಬೇಡ, ನೀವು ಪರೀಕಕ್ಕೆ ಹೋಗಿ, ಪರೀಕದಲ್ಲಿ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಚಿಕಿತ್ಸೆ ಇದೆ ಅಂತೇಳಿ. ಪ್ರಾಯಶಃ ಇವತ್ತು 10ನೇ ದಿನ. ಸುರೇಶನ್ನ ಹೇಳಿದರು, ನಿಮ್ಮನ್ನು ನೋಡುವಾಗ ನನಗೆ ಭಾಳ ಸ್ಫೂರ್ತಿಯ ಖುಷಿ ಆಗ್ತದೆ ಅಂತೇಳಿ. ಪ್ರಾಯಶಃ ನನಗೂ ಭಾಳ ಖುಷಿ ಇದೆ. 10 ದಿವಸದಲ್ಲಿ ಒಬ್ಬ ವ್ಯಕ್ತಿಯ ಜೀವನ ಯಾವ ರೀತಿಯಲ್ಲಿ ಇರಬೇಕು, ಯಾವ ರೀತಿಯಲ್ಲಿ ಆ ವ್ಯಕ್ತಿ ಸಮಾಜಕ್ಕೆ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಬದುಕನ್ನು ಬದುಕಬೇಕಾದ್ರೆ ವ್ಯಕ್ತಿಯ ಆರೋಗ್ಯ ಯಾವ ರೀತಿಯಲ್ಲಿ ಇರಬೇಕೆನ್ನುವಂಥ ಕಲ್ಪನೆಯನ್ನು ಪರಿಕದ ಈ ಸಂಸ್ಥೆ ಕೊಟ್ಟಿದೆ. ನಾನು ಅದಕ್ಕೆ ಚಿರಋಣಿಯಾಗಿದ್ದೇನೆ. ನಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಾಯಶಃ ಜಗತ್ತಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು 2015ರಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಬೇಕೆನ್ನುವಂಥ ಕಲ್ಪನೆಯನ್ನು ಕೊಟ್ಟರೆ 1985ರಲ್ಲಿ ಈ ದೇಶದಲ್ಲಿ ಮೊದಲ ಬಾರಿಗೆ ಯೋಗದ ಮೂಲಕ ಒಂದು ಪದವಿಯನ್ನು ಪಡೀಬೋದು ಎನ್ನುವಂಥ ಕಲ್ಪನೆಯನ್ನು ಕೊಟ್ಟು BNYS ಎನ್ನುವಂತಹ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿರ್ತಕ್ಕಂಥ ದೇಶದ ಮೊದಲ ವ್ಯಕ್ತಿ ಯಾರು ಕೇಳಿದರೆ ಅದು ನಮ್ಮೆಲ್ಲರ ಪ್ರೀತಿಯ ಪೂಜ್ಯ ಕಾವಂದರು ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯೋಗದ ಕಲ್ಪನೆಯಲ್ಲಿ ಇವತ್ತು ಇಡೀ ದೇಶಕ್ಕೆ ಒಂದು ಶಕ್ತಿಯನ್ನು, ಶೈಕ್ಷಣಿಕವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬಿರ್ತಕ್ಕಂಥವರು ಪೂಜ್ಯ ಕಾವಂದರು ಎನ್ನುವಂಥ ಉಲ್ಲೇಖವನ್ನು ಮಾಡ್ತಾ, ಪೂಜ್ಯ ಕಾವಂದರ ಆಶೀರ್ವಾದದಲ್ಲಿ ಇವತ್ತು 1,000 ಬೆಡ್ಡಿನ ಯೋಗ ಚಿಕಿತ್ಸೆಯ ಈ ಒಂದು ಸಂಸ್ಥೆ ಇದು ಕೇವಲ ಒಂದಷ್ಟು ಇದು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಇದು ಜಗತ್ತಿನಾದ್ಯಂತ ಇದು ನಿರ್ಮಾಣ ಆಗುವಂಥ ದೃಷ್ಟಿಯಲ್ಲಿ ಆ ಮಂಜುನಾಥ ಸ್ವಾಮಿ ದೇವರು ಆಶೀರ್ವಾದವನ್ನು ಖಂಡಿತವಾಗಿ ಮಾಡ್ತಾರೆ. ಇವತ್ತು ಕರ್ನಾಟಕದ ಜನತೆಯ ನಮ್ಮೆಲ್ಲರ ಯೋಗ ಭಾಗ್ಯ ಇವತ್ತು 3 ಸಂಸ್ಥೆ ಇವತ್ತು ಪೂಜ್ಯ ಕಾವಂದರ ಆಶೀರ್ವಾದದಲ್ಲಿ, ಅದು ಬೆಳ್ತಂಗಡಿ ಇರ್ಬೋದು ಅಥವಾ ಉಡುಪಿ ಇರ್ಬೋದು ಅಥವಾ ಬೆಂಗಳೂರಿನಲ್ಲಿ ಇವತ್ತು ಪ್ರಾರಂಭವಾಗುವ ಮೂಲಕ ನಮ್ಮೆಲ್ಲರಿಗೂ ಒಂದು ಶಕ್ತಿಯನ್ನು ತುಂಬತಕ್ಕಂಥ ವ್ಯವಸ್ಥೆಗಳು ನಿರ್ಮಾಣ ಆಗಿದೆ ಎನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿರ್ತಕ್ಕಂಥ ಎಲ್ಲ ಏನು ಸ್ಟಾಫ್ ಸಿಬ್ಬಂದಿಗಳಿದ್ದಾರೆ, ನಿಮಗೆಲ್ಲರಿಗೂ 1 ದಿನ ಅಥವಾ 3-4 ದಿನ ಇದ್ದವರಿಗೆ ಅನಿಸ್ಬೋದು. ಅವರೆಲ್ಲರೂ ನಮ್ಮ ಬಳಿಗೆ ಬಂದು, ಬನ್ನಿ ನೀವು ಮಸಾಜಿಗೆ ಹೋಗುವ, ಬನ್ನಿ ನಿಮಗೀಗ ಜ್ಯೂಸ್ ಬಂದಿದೆ, ಬನ್ನಿ ನಿಮಗೊಂದು ಉಪಹಾರ ಬಂದಿದೆ ಅಂತ ಹೇಳುವಾಗ ನಮ್ಮ ಮನೆ ನೆನಪಾಗ್ತದೆ ನಮಗೆ. ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ
ನಮ್ಮ ಅಥವಾ ನಮ್ಮ ಮನೆಯ ನಮ್ಮ ಧರ್ಮಪತ್ನಿ ಯಾವ ರೀತಿಯಾಗಿರ್ತಕ್ಕಂಥ ಉಪಚಾರವನ್ನು ಮಾಡ್ತಾರಾ, ಯಾವ ರೀತಿಯಾಗಿ ಒಂದು ಕುಟುಂಬದಲ್ಲಿ ಒಬ್ಬ ಮಗುವನ್ನು ಒಬ್ಬ ಮಕ್ಕಳನ್ನು ಯಾವ ರೀತಿಯಾಗಿ ನೋಡಿಕೊಳ್ತಾರ, ಅದೇ ರೀತಿಯಾಗಿರ್ತಕ್ಕಂಥ ಕೌಟುಂಬಿಕವಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿಸಬಲ್ಲಂಥ ಸಿಬ್ಬಂದಿಗಳು ನಮ್ಮ ಈ ಸಂಸ್ಥೆಯನ್ನು ಹೇಳಲಿಕ್ಕೆ ನಾನು ಭಾಳ ಇಷ್ಟಪಡ್ತೇನೆ. ಅದು ಡಾಕ್ಟ್ರ್ ಯಾರು ಅಂತ ನಮಗೆ ಗೊತ್ತಾಗೋದಿಲ್ಲ. ಅವ್ರು ಬಂದು ನಾನು ಡಾಕ್ಟ್ರ್ ಬಂದಿದ್ದೇನೆ ಅಂತ ಹೇಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅಷ್ಟು ಒಂದು ಸರಳತೆಯಿಂದ ನಮ್ಮನ್ನು ನಮ್ಮ ಇಲ್ಲಿಯ ಸಾಧಕರನ್ನು ಅವರು ಭಾಳ ಕೇರ್ ಮಾಡಿ ನೋಡಿಕೊಳ್ಳತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಹ ಈ ಸಂಸ್ಥೆಯಲ್ಲಿ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥದ್ದು. ಪ್ರಾಯಶಃ ನಾನು ಹೆಚ್ಚು ಮಾತಾಡಿದರೆ ಅಕ್ಕನವರಿಗೆ ಲೇಟ್ ಆಗ್ತದೆ. ನನಗೆ ಗೊತ್ತಿದೆ ಅವ್ರದ್ದು ಎಷ್ಟು ಗಂಟೆಗೆ ಹೋಗ್ಬೇಕು. ಅವ್ರು ಇಷ್ಟೊತ್ತಿಗೆ ಮನೆಯಲ್ಲಿ ಹೋಗಿ ಅಡಿಗೆ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಿದ್ರು. ಪಾಪ ಇವತ್ತು ಮಾತ್ರ ಅವ್ರು ಲೇಟಾಗಿ, ಕ್ಷಮೆ ಇರಲಿ ಅಕ್ಕ, ಒಂದು ಕ್ಷಮೆಯನ್ನು ಸಹ ನಿಮ್ಮ ಹತ್ರ ಕೇಳ್ತಾ, ಇವತ್ತು ನಾವೆಲ್ಲರೂ ತಾಯಿಯ ಬಗ್ಗೆ ಗೌರವ ಇರತಕ್ಕಂಥವ್ರು. ನಮಗೆ ಯೋಗ ಎನ್ನುವಂಥದ್ದು ಒಂದು ತಾಯಿಯ ಕೊಡುಗೆ. ತಾಯಿ ಹೇಗೆ ನಮಗೆ ಎಷ್ಟು ಜೀವನದಲ್ಲಿ ಎಷ್ಟು ಪ್ರಾಮುಖ್ಯ ಸ್ಥಾನವನ್ನು ಪಡೀತಾರೋ ಅದೇ ರೀತಿಯಾಗಿರ್ತಕ್ಕಂಥ ಒಂದೊಂದು ಈ ದೇಶದ ಒಂದೊಂದು ಸತ್ವವು ಸಹ ನಮಗೆ ಅಷ್ಟೇ ರೀತಿಯಾಗಿರ್ತಕ್ಕಂಥ ವೈಶಿಷ್ಟ್ಯತೆಯನ್ನು ನಮಗೆ ಪಡ್ಕೊಂಡಿರ್ತಕ್ಕಂಥದ್ದು. ಈ ಎಲ್ಲ ದೃಷ್ಟಿಯಲ್ಲಿ ನಾವೆಲ್ಲರೂ ಈ ಯೋಗವನ್ನು ದಿನನಿತ್ಯದ ಜೀವನದಲ್ಲಿ ಬಳಕೆ ಮಾಡೋಣ. ನಮ್ಮ ಮಕ್ಕಳಿಗೆ ಆ ಒಂದು ಪದ್ಧತಿಯನ್ನು ಹೇಳಿಕೊಡತಕ್ಕಂಥ ಪರಿಪಾಠವನ್ನು ನಿರ್ಮಾಣ ಮಾಡಿಕೊಡುವ, ಆ ಮೂಲಕ ಈ ಯೋಗಕ್ಕೆ ಮತ್ತಷ್ಟು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ನೀವೆಲ್ಲ ಸೇರಿ ಮಾಡುವ ಎನ್ನುವಂಥ ಮಾತನ್ನು ಹೇಳುತ್ತಾ, ಮತ್ತೊಮ್ಮೆ ಈ ವರ್ಷದ ವಸುದೈವ ಕುಟುಂಬಕಂ ಎನ್ನುವಂಥ ಕಲ್ಪನೆಯ ಮೂಲಕ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ, ಒಂದೇ ಕುಟುಂಬದಂತೆ ಈ ದೇಶವನ್ನು ಈ ದೇಶವನ್ನು ಮತ್ತೊಮ್ಮೆ ಜಗದ್ವಂದ್ಯ ದೇಶವನ್ನಾಗಿ ನಿರ್ಮಾಣ ಮಾಡತಕ್ಕಂಥ, ವಿವೇಕಾನಂದರು ಕಂಡಿರ್ತಕ್ಕಂಥ ಕನಸಿನಂತೆ, ಅಬ್ದುಲ್ ಕಲಾಮರು ಕಂಡಿರ್ತಕ್ಕಂಥ ಕನಸಿನಂತೆ ಮತ್ತೊಮ್ಮೆ ಜಗದ್ವಂದ್ಯ ಭಾರತ ನಿರ್ಮಾಣ ಮಾಡತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲ ಸೇರಿ ಪ್ರಯತ್ನಿಸೋಣ ಎನ್ನುವಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾಗೆ ಜೈ. ಮಾತುಗಳಿಂದ ಈ ಆಸ್ಪತ್ರೆಯ ಬಗ್ಗೆ ಉತ್ತಮ ನುಡಿಗಳನ್ನಾಡಿದ ಆತ್ಮೀಯರಾದ ಶ್ರೀ ಹರೀಶ್ ಪೂಂಜಾರವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ನಿಮಗೆ ಉಜ್ವಲ ಭವಿಷ್ಯ ಇರಲಿ ಎಂದು ನಮ್ಮೆಲ್ಲರ ಆಶಯ. ಮುಂದಿನ ಭಾಗವಾಗಿ ಈ ಆಸ್ಪತ್ರೆಗೆ ತಂಡೋಪತಂಡ ಕಾರ್ಪೊರೇಟ್ ಸೆಕ್ಷನ್ ಅಂತ ಒಂದು 2 ವಿಭಾಗಗಳಿದೆ. 10 ಜನ 20 ಜನ ಹೀಗೆ ತಂಡೋಪತಂಡವಾಗಿ ಬರ್ತಾರೆ. ಆದರೆ ನಮಗೆ ಒಬ್ಬ ಸಾಧಕರು ಇದ್ದಾರೆ. 20-28 ಜನರನ್ನು ಕರ್ಕೊಂಡು ಬಂದು ಅವರ ಆರೋಗ್ಯವನ್ನು ಕಾಪಾಡಿಸ್ತಾ, ಅವರ ಎಲ್ಲ ಖರ್ಚು ವೆಚ್ಚಗಳನ್ನು ನೋಡ್ತಾ, ಪ್ರತಿ ವರ್ಷ 2 ಬಾರಿ ಅವರು ನಮ್ಮೊಂದಿಗೆ ಬಂದು ಸಾಧಕರನ್ನು ಕರ್ಕೊಂಡು ಬರೋ, ಯಾವ ಸಂಸ್ಥೆಗೂ ಹೋಗದೆ ಸೌಖ್ಯವನ್ನಂದರೆ ಅವರಿಗೆ ಮನೆ ಇದ್ದಾಗೆ ಪ್ರತಿ ಸಲ ಬರುವಾಗ 20ಕ್ಕಿಂತ ಹೆಚ್ಚು ಜನರನ್ನು ಕರ್ಕೊಂಡು ಬಂದು ಪ್ರಕೃತಿ ಚಿಕಿತ್ಸೆಯ ಬಗ್ಗೆ ಸಂಪೂರ್ಣ ಅವರಿಗೆ ತಿಳುವಳಿಕೆಯನ್ನು ನೀಡುವರು ಬೆಂಗಳೂರಿನ BMTC ಮೆಂಬರ್ ಆಗಿರುವ ಶ್ರೀ ಜಗದೀಶ್ ಅವರು ಬಂದು ನಮ್ಮ ಶಾಸಕರಿಂದ ಒಂದು ಕಿರು ಗೌರವವನ್ನು ಪಡೆಯಬೇಕಾಗಿ ನಿಮ್ಮಲ್ಲಿ ದಯವಿಟ್ಟು ಕೇಳ್ಕೊಳ್ತಾ ಇದ್ದೇನೆ. ಈ ಸಲ 28 ಜನರನ್ನು ಕರ್ಕೊಂಡು ಬಂದಿದ್ದಾರೆ. ಒಬ್ಬರೇ ಖರ್ಚು ಹಾಕಿ 28 ಜನರಿಗೆ ಆರೋಗ್ಯ ಭಾಗ್ಯವನ್ನು ಅವರು ನೀಡುವವರು. ಆದ್ದರಿಂದ ಈ ಹೊತ್ತಲ್ಲಿ ಅವರನ್ನು ಸನ್ಮಾನಿಸುವುದು ಉಚಿತ ಅಂತ ನಮ್ಮ ಭಾವನೆ. ಕರ್ಕೊಂಡು ಬರ್ತಾ ಇರಿ. ನಿಮಗೆ ಯಾವಾಗಲೂ ನಾವು ಪ್ರೀತಿಯ ಸ್ವಾಗತವನ್ನು ಮಾಡ್ತೇವೆ ಅಂತ ಹೇಳ್ತಾ ಸಮಯ ಮೀರ್ತಾ ಇದೆ. ಮುಖ್ಯ ವೈದ್ಯಾಧಿಕಾರಿ ಕ್ಲಪ್ತವಾಗಿ ಅವರ ಶುಭ ನುಡಿಗಳು. ಹಾಗೂ ಸೌಖ್ಯವನಕ್ಕೆ ಬಂದಿರುವ ಸಾಧಕರೇ, ನೆರೆದಿರುವ ನನ್ನ ಆತ್ಮೀಯ ಸಿಬ್ಬಂದಿ ವರ್ಗದವರೇ ಹಾಗೂ ಮಾಧ್ಯಮ ಮಿತ್ರದವರೇ, ಎಲ್ರಿಗೂ ನನ್ನ ನಮಸ್ತೆ. ಮತ್ತು ಪ್ರಥಮವಾಗಿ 9ನೇ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ, ಇವಾಗಲೇ ಸಮಯ ಮೀರ್ತಾ ಇದೆ. ಮತ್ತು ಇವಾಗಲೇ ನಮ್ಮ ಮ್ಯಾನೇಜರ್ ಸರ್ ಹೇಳಿದಾಗೆ ನಾನು 2 ಮಾತಲ್ಲಿ ಈ ಮಾತನ್ನು ಮುಗಿಸ್ತೇನೆ. ಇವತ್ತು ದೇಶದ ಉದ್ದಾಗಲಕ್ಕೂ ಹಾಗೂ ವಿದೇಶಗಳಲ್ಲಿ ಯೋಗ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ. ಯೋಗ ಅನ್ನೋದು ಒಂದು ನಮಗೆ ಗೊತ್ತಿದ್ದಾಗೆ ಒಂದು ಸಂಸ್ಕೃತಿ, ಒಂದು ಕಲ್ಚರ್ ಆಗಿತ್ತು. ಅದು ನಮ್ಮ ಜೀವನದ ಒಂದು ಭಾಗವಾಗಿತ್ತು.
ನಾವು ನೋಡಿದರೆ ಇತಿಹಾಸದಲ್ಲಿ ಗ್ರೀಕ್ ಸಿವಿಲೈಸೇಷನ್ ಇರ್ಬೋದು, ರೋಮನ್ ಸಿವಿಲೈಸೇಷನ್ ಇರ್ಬೋದು, ಈಜಿಪ್ಷಿಯನ್ ಸಿವಿಲೈಸೇಷನ್ ಇರ್ಬೋದು, ಇದೆಲ್ಲ ನಾಶ ಆಗಿದೆ. ಆದರೆ ಭಾರತೀಯ ಸಿವಿಲೈಸೇಷನ್ ನಾಗರಿಕತೆ ಇವಾಗಲೂ ಇದೆ. ಯಾಕೆಂದರೆ ಹೇಳಿದರೆ ಅದರಲ್ಲಿ ನಮ್ಮ ಒಂದು ಭಾರತೀಯ ನಾಗರಿಕತೆಯಲ್ಲಿ ಅದರ ಅಡಿಪಾಯ ಫೌಂಡೇಶನ್ ಸ್ಟ್ರಾಂಗ್ ಆಗಿದೆ. ನಮಗೆ ಗೊತ್ತು, ಯೋಗ, ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ ಇದೆಲ್ಲ ನಮ್ಮ ಒಂದು ಜೀವನದ ಭಾಗವಾಗಿತ್ತು. ಇದು ವೇ ಆಫ್ ಲೈಫ್, ಜೀವನ ಪದ್ಧತಿಯಾಗಿತ್ತು. ಯೋಗ ಅನ್ನೋದು ಒಂದು ಸೈಂಟಿಫಿಕ್ ವೇ ಆಫ್ ಲಿವಿಂಗ್ ಅಂತ ಹೇಳ್ತೇವೆ. ಆದ್ದರಿಂದ ಇದು ಏನು ಒಂದು ಕಲ್ಚರ್ ಆಗಿ ಇದ್ದದ್ದು ಇತ್ತೀಚಿನ ದಿನದಲ್ಲಿ ಅದು ವಿಜ್ಞಾನ, ಸೈನ್ಸ್, ಸಿಸ್ಟಮ್ ಆಫ್ ಮೆಡಿಕಲ್ ಅಥವಾ ಮೆಡಿಸಿನ್ ಆಗಿ ಈಗ ನಾವು ಯೋಗವನ್ನು ಆಚರಣೆ ಮಾಡ್ತಿದ್ದೇವೆ. ರೂಢಿ ನಮ್ಮ ಆರೋಗ್ಯದಲ್ಲಿ ಇದನ್ನು ಟ್ರೀಟ್ಮೆಂಟ್ ಆಗಿ ಕೊಡ್ತಿದ್ದೇವೆ. ಆರೋಗ್ಯ ಅಂದರೆ ನಮ್ಗೆ ಗೊತ್ತಿದೆ, ಸಾಧಾರಣವಾಗಿ ಆರೋಗ್ಯ ಅಂದ ಮೇಲೆ ನಾವು ಆಸ್ಪತ್ರೆ, ಡಾಕ್ಟರು, ಸರ್ಜನ್ನು, ಮೆಡಿಸಿನ್ ಅಂತ ತಿಳ್ಕೊಂಡಿದ್ದೇವೆ. ಇದು ಆರೋಗ್ಯ ಅಂದರೆ ಕೇವಲ ನಮಗೆ ಕಾಯಿಲೆ ಇಲ್ಲ ಅಂತಲ್ಲ ಅರ್ಥ. ಆರೋಗ್ಯ ಅಂದರೆ ಫಿಸಿಕಲ್, ಮೆಂಟಲ್, ಸೋಷಿಯಲ್, ಸ್ಪಿರಿಚುವಲ್ ವೆಲ್ಬೀಯಿಂಗ್ ಹೇಳ್ತೀವಿ. ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ನಾವು ಏನು ಬ್ಯಾಲೆನ್ಸ್ ಇರುವುದಕ್ಕೆ ಆರೋಗ್ಯ ಅಂತ ಹೇಳ್ತೇವೆ. ಈ ನಿಟ್ಟಿನಲ್ಲಿ ಯೋಗ ಈ ಮಾನಸಿಕ ಮತ್ತು ದೈಹಿಕ ಒಂದು ಬ್ಯಾಲೆನ್ಸನ್ನು ತಂದುಕೊಡ್ತದೆ. ಅದರಿಂದಾಗಿ ಯೋಗ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಆಸ್ಟ್ರೇಲಿಯಾ ಟು ಅಮೇರಿಕಾ ಎಲ್ಲ ಕಡೆಯಲ್ಲಿ ಯೋಗ ಒಂದು ಏನು ಪ್ರಚಲಿತವಾಗಿ ನಮ್ಮ ಒಂದು ಹೆಲ್ತ್ ಬೆನಿಫಿಟ್, ಆರೋಗ್ಯ ದೃಷ್ಟಿಯಿಂದ ಯೋಗವನ್ನು ಆಚರಿಸ್ತಿದ್ದಾರೆ. ಇದು ಇತ್ತೀಚಿನ ದಿನದಲ್ಲಿ ಇದರ ಒಂದು ಮಹತ್ವವನ್ನು ತಿಳಿದು ನಮ್ಮ ಪೂಜ್ಯನೀಯ ಕಾವಂದ್ರವರು ಇದು ಮೆಡಿಕಲ್ ಸಿಸ್ಟಮ್ ಆಗಿ ಬರಬೇಕು ಅಂತ 1988ರಲ್ಲಿ ಪ್ರಥಮ ಡಿಗ್ರಿ ಕಾಲೇಜನ್ನು ಉಜಿರೆಯಲ್ಲಿ ಮಾಡಿದರು. ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋದು ಏನಂದರೆ, ಇದರಲ್ಲಿ 3rd ಬ್ಯಾಚಿನ ವಿದ್ಯಾರ್ಥಿಯಾಗಿ ನಾನು BNOS ಕೋರ್ಸ್ ಮುಗಿಸಿದವ. ನಾನು ಹೇಳಿದಾಗೆ 2-3 ದೇಶದಲ್ಲಿ ವರ್ಕ್ ಮಾಡಿದ್ದು ಬಂದಿದ್ದೇನೆ. ಅದರ ಪ್ರಕಾರ ತಿಳ್ಕೊಂಡಿದ್ದು, ವಿಶ್ವಾದ್ಯಂತ ಯೋಗಕ್ಕೆ, ಪ್ರಕೃತಿ ಚಿಕಿತ್ಸೆಗೆ ತುಂಬ ಬೇಡಿಕೆ ಇದೆ. ಜನರು ತುಂಬ ಸ್ಟ್ರೆಸ್, ಟೆನ್ಷನಿಂದ ಇದ್ದು ಈ ಯೋಗ, ನ್ಯಾಚುರೋಪತಿಯನ್ನು ಒಂದು ಲೈಫ್ ಸ್ಟೈಲ್ ಆಗಿ, ಟ್ರೀಟ್ಮೆಂಟ್ ಆಗಿ ಈ ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮನ್ನು ಕಡಿಮೆ ಮಾಡಲಿಕ್ಕೆ ಯಾವ ಥರ ಲಾಭ ಆಗ್ತದೆ ಅಂತ ಅದು ಮನಗೊಂಡು ಇಲ್ಲಿಗೆ ಪ್ರಕೃತಿ ಚಿಕಿತ್ಸೆಗೆ, ಯೋಗ ಟ್ರೀಟ್ಮೆಂಟ್ಗೆ ಇಲ್ಲಿಗೆ ಬರ್ತಾರೆ. ಸೊ ಇಲ್ಲಿ ಖಾಲಿ ಇವರು ಸಾಧಕರಲ್ಲ, ಇದನ್ನು ಒಂದು 7 days 10 days ಮಾಡಿ ಟ್ರೀಟ್ಮೆಂಟ್ ಮಾಡಿ ಹೋಗೋದಲ್ಲ, ಇದನ್ನು ಒಂದು ಜೀವನದ ಪದ್ಧತಿ, ಜೀವನದ ಪಾರ್ಟ್ ಆಗಿ ಮಾಡಿ ಯೋಗವನ್ನು ನಾವು ವೇ ಆಫ್ ಲೈಫ್ ಅಂತ ಹೇಳಿ ನಾವು ಆಚರಣೆ ಮಾಡಬೇಕು. ಇದು ಮುಂದೆ ಏನು ಒಂದು ಹಿಂದೆ ಇದ್ದ ಸಿಸ್ಟಮ್ ಈಗ ಇದೆ, ಇದು ಮುಂದಕ್ಕೆ ಕೂಡ ಇರಬೇಕು ಅಂತ ತಮ್ಮೆಲ್ಲರ ಒಂದು ಆಸಕ್ತಿಯಿಂದ, ತಮ್ಮೆಲ್ಲರ ಒಂದು ಆಚರಣೆಯಿಂದ ಇದನ್ನು ನಾವು ಮುಂದೆ ತೆಗೆದುಕೊಂಡು ಹೋಗ್ಬೋದು. ಸೊ ಈ ನಿಟ್ಟಿನಲ್ಲಿ ನಾವು ಇದೇ ಯೋಗ ದಿನಾಚರಣೆಯನ್ನು ನಾವು ಇವತ್ತು ಹಮ್ಮಿಕೊಂಡು ಮಣಿಪಾಲದಲ್ಲಿ ಯೋಗ ನಡಿಗೆ ಮೂಲಕ ಸ್ಟಾರ್ಟ್ ಮಾಡಿ ಈಗ ಸಾಯಂಕಾಲದ ಸಭೆ ಕಾರ್ಯಕ್ರಮ ಮಾಡ್ತಿದ್ದೇವೆ. ಸೊ ಎಲ್ರಿಗೂ ಯೋಗ ದಿನಾಚರಣೆಯ ಶುಭಾಶಯ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಕೊನೆಯ ಮಾತುಗಳು. ಶ್ರೀ ಕ್ಷೇತ್ರದ ಅಧಿದೇವತೆಯಾದ ಶ್ರೀ ಮಂಜುನಾಥ ಸ್ವಾಮಿಗೆ ಸಾಷ್ಟಾಂಗ ಪೂಡ ಮಾಡುತ್ತಾ, ಶ್ರೀ ಶ್ರೀನಿವಾಸ ಪ್ರಸನ್ನ ಸೋಮೇಶ್ವರ ದೇವರಿಗೆ ನಮಿಸಿ, ಪ್ರಾತಸ್ಮರಣೀಯರಾದ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರಿಗೆ ನಮಿಸುತ್ತಾ, ಮತ್ತು ವೇದಿಕೆಯಲ್ಲಿ ಈ ನಮ್ಮ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಈಗಾಗಲೇ ನಿರ್ಗಮಿಸಿದ ಶ್ರೀಯುತ ಉಡುಪಿ ಶಾಸಕರಾದ, ನೆಚ್ಚಿನ ಶಾಸಕರಾದ ಯಶಪಾಲ ಸುವರ್ಣವರು, ಮತ್ತು ನಮ್ಮ ಬಗ್ಗೆ ತುಂಬ ಒಳ್ಳೆಯ ಮಾತು, ನಮ್ಮ ಬಗ್ಗೆ ಮಾತ್ರ ಅಲ್ಲ, ಆಸ್ಪತ್ರೆಯ ಬಗ್ಗೆ ನಾವೇ ಹೇಳಿ ಕಳಿಸಿ ಇಲ್ಲಿಂದ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ಅವರು ನಮ್ಮನ್ನು ಪ್ರಾಮಾಣಿಕವಾಗಿ ನಿನ್ನೆ ರಾತ್ರಿ ಹೇಳಿದರು. ನನಗೆ ನಿಜವಾಗಿ ಸಂತೋಷ ಆಗಿದೆ. ಮೇಯ್ನ್ ಕೆಲಸದವರು, ಡಾಕ್ಟ್ರು ಎಲ್ಲವೂ ನಿಮ್ಮನ್ನು ಆಸ್ಪತ್ರೆಯನ್ನು ಹೋಗಲಿದ್ದು ಅಂತ ಹೇಳಿದರೆ ಅದು ಆ ಕ್ರೆಡಿಟ್ ನನಗೆ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚದಿಂದ ಯಾರಿಗೆ ಕೈ ಮುಗಿದ್ರು ಅದು ಪೂಜ್ಯ ಹೆಗಡೆಯವರಿಗೆ ಹೋದಾಗೆ. ಅವರು ನಮ್ಮ ಒಂದು ಸಾಧಕರಾಗಿ ಬಂದದ್ದು ನಮ್ಮ ತುಂಬ ಸಂತೋಷ ಆಗಿದೆ. ಹಾಗೆ ಅವರು ಹೇಳಿದರು, ಹಳೆ ವಿದ್ಯಾರ್ಥಿಯವರಿಂದ ನಮ್ಮ ಕಾಪು ಕ್ಷೇತ್ರದ
ಗುರುಮೆ ಸುರೇಶ್ ಶೆಟ್ಟರು ಅವರನ್ನು ನಾವು ಕರೆಯುವಾಗಲೇ ಇವನು ಒಂದು ಪೀಠಿಗೆ ಹಾಕಿದ್ದಾನೆ. ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆಯ ವಿದ್ಯೆ, ಅವರ ಬಗ್ಗೆ ತುಂಬ ಬರೆದಿದೆ. ನಮಗೆ ಟೈಮ್ ಇಲ್ಲ ಈಗ ಹೇಳಲಿಕ್ಕೆ. ಭಾಳ ದೊಡ್ಡ ಜ್ಞಾನಿಗಳವರು ಅವರು. ನಾವೊಂದು ಅವರಿಗೊಂದು ನಮಗೆ ಮಾರ್ಗ ಒಂದು ಸುರಕ್ಷವಾಗಿ ಮಾಡಿಕೊಡಬೇಕು ಅಂತ ಅವರು ನಮ್ಮ ಪ್ರವೀಣ್ ಸರ್ ವ್ಯವಸ್ಥಾಪಕರು ಪ್ರಾರಂಭದಲ್ಲೇ ಹೇಳಿದ್ದಾರೆ. ಅದನ್ನು ಕೊಟ್ಟಾಯಿತು, ಅದವರು ಮಾಡಿಕೊಡ್ತೇನೆ ಅಂತ ಕೂಡ ನಮಗೆ ಭರವಸೆ ಹೇಳಿದ್ದಾರೆ. ಇನ್ನು ಮುಂದೆ ನಮ್ಮ ಕೆಲಸದವರಿಗೆ ಬೆಳಿಗ್ಗೆ ಬರಲಿಕ್ಕೆ ಅವರು ಎಷ್ಟು ಬೇಗ ಮಾಡಿಕೊಡ್ತಾರೋ ಅಷ್ಟು ಬೇಗ ನಮಗೆ ಆರಾಮಾಗ್ತದೆ. ಹಾಗೆ ನಮ್ಮ ನೆಚ್ಚಿನ ಸಾಧಕರು ಪಾಪ ಬಹುಶಃ ಈಗಾಗಲೇ ಸಮಯ ಮೀರಿದೆ, ಜಾಸ್ತಿ ನಾವು ಮಾತಾಡೋದಿಲ್ಲ. ಈಗಲೇ ಡಯಟಿನ ಟೈಮ್ ಕಳೆಯಿತು. ಹಿರಿಯ ಕಿರಿಯ ವೈದ್ಯರುಗಳೇ, ಸರ್ವ ಸಿಬ್ಬಂದಿಗಳೇ, ತಮಗೆಲ್ಲರಿಗೂ 9ನೇ ವಿಶ್ವ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ, ಯೋಗದ ಬಗ್ಗೆ ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ. ಶ್ರೀಯುತ ಹರೀಶ್ ಪೂಂಜ್ ಅವರು, ಯಶ್ಪಾಲ್ ಸುವರ್ಣವರು ಮತ್ತು ಇವರು ಭಾಳಷ್ಟು ಒಳ್ಳೆಯದು ಮಾತಾಡಿದೆ. ಗುರುಮೆ ಸುರೇಶ್ ಶೆಟ್ಟರು ಮತ್ತು ನಮ್ಮ ಮುಖ್ಯ ವೈದ್ಯಾಧಿಕಾರಿಗಳು ಯೋಗದ ಬಗ್ಗೆ ಮಾತಾಡಿದ್ದಾರೆ. ನಾನು ಮುಖ್ಯವಾಗಿ ನಮ್ಮ ಶಾಂತಿವನ ಟ್ರಸ್ಟಿಂದ ಯೋಗಕ್ಕೆ ನಾವು ಏನು ಜಾಸ್ತಿ ಅದನ್ನು ಅಭಿವೃದ್ಧಿಪಡಿಸುವಾಗೆ ಪೂಜ್ಯ ಹೆಗ್ಡೆ ಅವರು ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಅದರ ಬಗ್ಗೆ ನಾನು 2 ಮಾತಾಡ್ತೇನೆ. ಶಾಂತಿವನ ಟ್ರಸ್ಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳ, ಈ ಸಂಸ್ಥೆ ಧರ್ಮಾಧಿಕಾರಿಗಳಿಗೆ ಪದ್ಮವಿಭೂಷಣ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಉನ್ನತ ದೇಶಗಳ ಕನಸನ್ನು ನನಸುಗೊಳಿಸಲು ಸಾಮಾಜಿಕ ಕಳಕಳಿಯ ನೆಲೆಯಲ್ಲಿ ಸ್ವಸ್ಥ ಸದೃಢ ನೈತಿಕ ಸಮಾಜ ನಿರ್ಮಾಣಕ್ಕಾಗಿ 1985ರಲ್ಲಿ ಸ್ಥಾಪನೆಗೊಂಡ ಸಂಸ್ಥೆ ಇದು. ಇದು 5 ಕ್ಷೇತ್ರಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ಹೊಂದಿದ್ದು, ಅದರಲ್ಲಿ ಮುಖ್ಯವಾಗಿ 1991ರಲ್ಲಿ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರಿಂದ ಸ್ಥಾಪಿಸಲ್ಪಟ್ಟ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆ ಮೂಲಕ ಶಾಲಾ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಯೋಗ ಶಿಕ್ಷಕರಿಗೆ ಯೋಗ ಪುನಶ್ಚೇತನ ಶಿಬಿರ, ಯೋಗ ಮತ್ತು ನೈತಿಕ ಶಿಕ್ಷಣ ತರಬೇತಿ, ಪಂಚಮುಖಿ ಯೋಗ ತರಬೇತಿ, ಇಂಥದ್ದು 10 ಹಲವಾರು ಕಾರ್ಯಕ್ರಮಗಳನ್ನು ನಾವು ಈ ನೈತಿಕ ಶಿಕ್ಷಣ, ಯೋಗ ಮತ್ತು ನೈತಿಕ ಶಿಕ್ಷಣ ನಾವು ಸಂಸ್ಥೆಯ ಮೂಲಕ ನಾವು ಅದನ್ನು ಭಾಳಷ್ಟು ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಇದಲ್ಲದೆ ನಮ್ಮದು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾವು ಈ ಯೋಗ ಕಾಂಪಿಟಿಷನ್ ಮಾಡಿ ಇದಕ್ಕೆ ನಮ್ಮ ಟ್ರಸ್ಟಿಗೆ ಅದು ಮುಕುಟ ಇಟ್ಟಂಥ ಮುಕುಟಪ್ರಾಯವಾಗಿ ಅದು ಈಗಾಗಲೇ ಗೋಚರಿಸಿ ನಮಗೆ ಅದರಲ್ಲಿ ಯೋಗದ ಬಗ್ಗೆ ನಮ್ಮ ಭಾಳಷ್ಟು ಕೆಲಸ ನಮ್ಮ ಟ್ರಸ್ಟ್ ಮಾಡ್ತಾ ಇದೆ. ಇದಲ್ಲದೆ ನಮಗೆ ಸಮಾಜಮುಖಿ ಚಟುವಟಿಕೆಗಳನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ನಮಗೆ ಸನ್ಮಾನಗಳನ್ನು ಮಾಡಿದ್ದೇವೆ. ಅವುಗಳಲ್ಲಿ ಮುಖ್ಯವಾಗಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಪ್ರತಿಷ್ಠಿತ ಜಿಂದಲ್ ರಾಷ್ಟ್ರೀಯ ಪ್ರಶಸ್ತಿ, ಮುಖ್ಯವಾಗಿ ನಿಮಗೆ ಹೇಳ್ತೇನೆ 2014ರಲ್ಲಿ ಪ್ರತಿಷ್ಠಿತ ಗಿನ್ನಿಸ್ ವಿಶ್ವ ದಾಖಲೆಯ ಪುರಸ್ಕಾರ ಸಿಕ್ಕಿದೆ ನಮಗೆ. ಇದರ ವಿಶೇಷ ಏನಂದರೆ ಏಕಕಾಲದಲ್ಲಿ 62,797 ಯೋಗ ಪಟುಗಳಿಂದ 42 ಕೇಂದ್ರಗಳಲ್ಲಿ ಎಟ್ ಎ ಟೈಮ್ ಯೋಗ ಪ್ರದರ್ಶನವನ್ನು ಏರ್ಪಡಿಸಿದ ಹೆಗ್ಗಳಿಕೆ ಈ ಶಾಂತವನ ಟ್ರಸ್ಟಿಗೆ ಭಾಜನವಾಗಿದೆ. ಇವತ್ತು ಒಂದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂತ ಯೋಗದ ಬಗ್ಗೆ ಆಯಿತು, ಶಾಂತವನ ಟ್ರಸ್ಟ್ನ ಬಗ್ಗೆ. ಇವತ್ತು ನಮ್ಮಲ್ಲಿ ತ್ರಿವೇಣಿ ಸಂಗಮ ಆಗಿದೆ. ಪ್ರಯಾಗದಲ್ಲಿ ಗಂಗೆ, ಯಮುನೆ, ಸರಸ್ವತಿ ಆಗಿ ತ್ರಿವೇಣಿ ಸಂಗಮ ಆದ ಹಾಗೆ ಇವತ್ತು ಸೌಖ್ಯವನದಲ್ಲಿ 3 ಶಾಸಕರು ಅದು ಮಾಡಿದ ನಮಗೆ ತ್ರಿವೇಣಿ ಸಂಗಮದಲ್ಲಿ, ಸೌಖ್ಯವನದಲ್ಲಿ ತ್ರಿವೇಣಿ ಸಂಗಮ ಆಗಿದೆ. ಅದರಲ್ಲಿ ಸ್ನಾನ ಮಾಡಿದರೆ ಪುಣ್ಯ, ಇವರೊಟ್ಟಿಗೆ ನೋಡಿ ಇವರ ಭಾಷಣ ಕೇಳಿದರೆ ನಮಗೆ ಪುಣ್ಯ ಬಂದಾಯಿತು. ಹಾಗೆ ಅದೊಂದು ನೀವು ಇವತ್ತು ನಮ್ಮಲ್ಲಿ ಸಾಧಕರಾಗಿ ನಿಂತು ನಮ್ಮಲ್ಲಿ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಕೂಡ ನಾವು ನಿಮಗೆ ಅತ್ಯಂತ ಋಣಿಗಳಾಗಿದ್ದೇವೆ. ತುಂಬ ಒಳ್ಳೆ ಮಾತಾಡಿದ್ದೀರಿ, ನಮ್ಮ ಕೆಲಸದವರ ಬಗ್ಗೆ ಎಲ್ಲ ಒಳ್ಳೆಯದು ಮಾತಾಡಿದ್ದೀರಿ. ಇನ್ನು ಸಮಯ ಮಾಡಿಕೊಂಡು ಗುರುಮೆ ಅವರು ಕೂಡ ಒಂದು ವಾರ ಇದ್ದು ಹೋಗಿ, ಏನೂ ಆಗುವುದಿಲ್ಲ. ಇಲ್ದೆದ್ದವರು ಬಂದು ಸುಧಾಮೂರ್ತಿ ಅವರು ಯಾರ್ಯಾರೋ ಬಂದು ಅವ್ರು ಸಮಯ ಮಾಡಿಕೊಂಡು ಬರಬೇಕು. ಮುಖ್ಯ ಆರೋಗ್ಯದ ವಿಷಯದಿಂದ ಯಾವುದೂ ಅದಕ್ಕಿಂತ ಜಾಸ್ತಿ ಇಲ್ಲ. ಇದನ್ನು ನಾನು ಹೇಳ್ತಾ ಮತ್ತು ಶಾಸಕರ ಬಗ್ಗೆ ನಾನು ಈಗಾಗಲೇ ನಮ್ಮ ಇವರೆಲ್ಲ ಹೇಳಿದ್ದಾರೆ. ತುಂಬ ಹೊತ್ತಾಗ್ತದೆ, ಸಮಯ ಮೀರಿದೆ, ತುಂಬ ಬರೆದಿದ್ದಾರೆ ಹೇಳಿದಲ್ಲ. ಅದಕ್ಕಾಗಿ ನಾನು ಕ್ಷಮೆ ಕೇಳ್ತೇನೆ ನಿಮ್ಮ ಹತ್ರ.
ಮತ್ತು ಇನ್ನೊಂದು ಏನಂತ ಹೇಳಿದರೆ ಎಲ್ಲ ನಿಮ್ಮ ಬಗ್ಗೆ ಒಂದು ಸಣ್ಣ ಒಂದು ಕವನವನ್ನು ಹೇಳ್ತೇನೆ ನಾನು. ಸೌಖ್ಯವನದಲ್ಲಿಂದು ತ್ರಿವೇಣಿ ಸಂಗಮವು, ಸೌಖ್ಯವನದಲ್ಲಿಂದು ಗುರುಮೆಯವರಿಗೆ ನೆಗೆ ಬರ್ತದೆ. ನಾನು ಒಬ್ಬನೇ ಹೇಳೋದಲ್ಲ, ಇವರು ಹೇಳ್ತಾರೆ ಅಂತ ನಾವು ತಯಾರು ಮಾಡಿಕೊಂಡು ಬಂದು ಓದುದು. ನೀವು ಹಾಗಲ್ಲ, ನಿಮಗೆ ಅತ್ಯುತ್ಪನ್ನ ಮತ್ತಿತ್ವ, ನಮ್ದು ಹಾಗಲ್ಲ. ಸೌಖ್ಯವನದಲ್ಲಿಂದು ತ್ರಿವೇಣಿ ಸಂಗಮವು, ಶಾಸಕತ್ರಯರು ಜೊತೆಯಾದ ಕ್ಷಣವು, ಶಾಸಕತ್ರಯರು ಜೊತೆಯಾದ ಕ್ಷಣವು, ಕಾಪು ಉಡುಪಿ ಬೆಳ್ತಂಗಡಿಯಿಂದಲೇ ಗುರ್ಮೆ ಸುವರ್ಣ ಪೂಂಜರವ ಆಗಮನವು. ಕಾಪು ಉಡುಪಿ ಬೆಳ್ತಂಗಡಿಯಿಂದಲೇ ಗುರ್ಮೆ ಸುವರ್ಣ ಪೂಂಜರ ಆಗಮನವು. ಸೌಖ್ಯವನದಲ್ಲಿ ನಾಯಕರ ಸಂಗಮವು, ಧನ್ಯವಾಯಿತೆಂದು ವಿಶ್ವಯೋಗ ದಿನವು. ಚಪ್ಪಾಳೆ ಹೊಡೀರಿ. ಸೌಖ್ಯವನದಲ್ಲಿ ನಾಯಕರ ಸಂಗಮವು, ಧನ್ಯವಾಯಿತೆಂದು ವಿಶ್ವಯೋಗ ದಿನವು. ಯಶ ದೊರೆಯಲಿ ತಮಗೆ, ಶುಭವಾಗಲಿ, ಶ್ರೀ ಮಂಜುನಾಥನ ಕೃಪೆ ಎಂದೆಂದು ತಮಗಿರಲಿ. ಶ್ರೀ ಮಂಜುನಾಥನ ಕೃಪೆ ನಿಮ್ಮ ಮೇಲೆ ಎಂದೆಂದಿಗೂ ಇರಲಿ ನಾನು ಈ ಸಮಯದಲ್ಲಿ ಹಾರಿಸ್ತಾ, ಕೊನೆಯಲ್ಲಿ ವಸುದೈವ ಕುಟುಂಬಕಂ ಎಂಬ ಧ್ಯೇಯ ವಾಕ್ಯದಂತೆ ನಾವೆಲ್ಲರೂ ಯೋಗ ದಿನದಂದು ಅದನ್ನು ಪ್ರತಿಜ್ಞವಾಗಿ ಹಾಗೆ ನಾವು ನಡೆಯೋಣ. ಒಂದೇ ಕುಟುಂಬದವರಾಗೆ ಯೋಗ ನಮ್ಮ ಜೀವನದ ಅವಿಭಾಜ್ಯ ಆಗುವಂತೆ ನಮ್ಮ ಜೀವನ ಶೈಲಿಯನ್ನು ರೂಪಿಸಿಕೊಂಡು ಯೋಗದಿಂದ ರೋಗ ಮುಕ್ತರಾಗೋಣ ಎಂಬ ಸಂಕಲ್ಪದೊಂದಿಗೆ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ.